ಗುರೂಜಿ ಏನ್ ಹೇಳ್ತಾ ಇದಾರೆ ನೋಡಿ, ಎಲ್ಲರ ಅನುಭವದಲ್ಲಿ ಇದು ವಿದ್ಯೆ ಯಾವುದು? ಪಂಚಾಗ್ನಿ ವಿದ್ಯೆ ಇದಕ್ಕೆ ಹೆಸರು. ಪಂಚ ಅಗ್ನಿ ಅಂದ್ರೆ 5 ಅಗ್ನಿ ಅಂತ ಅರ್ಥ. ಸೊ ಈ 5 ಅಗ್ನಿ ಬಗ್ಗೆ ಹೇಳ್ತಿದೆ. ಅಗ್ನಿ ಅಂದ್ರೆ ಏನು ಎಲ್ಲರಿಗೂ ಗೊತ್ತು. ಅಗ್ನಿಲಿ ಯಾವುದೇ ಹಾಕಿದ್ರು ಅದು ನಷ್ಟ ಆಗತ್ತೆ. ಯಾಕೆಂದ್ರೆ ಅಗ್ನಿ ಏನ್ ಮಾಡುತ್ತೆ, ದಾಹಕ ಶಕ್ತಿ ಇದೆ, ಎಲ್ಲವನ್ನು ಏನ್ ಮಾಡುತ್ತೆ, ರಸ ತಗೊಂಡು ಅದನ್ನ ಇದು ಮಾಡುತ್ತೆ, ಶುಷ್ಕ ಮಾಡುತ್ತೆ. ಆದ್ರೆ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಜೀವಾತ್ಮ 1 ಅಗ್ನಿಗೆ ಹೋಗಲ್ಲ, 5 ಅಗ್ನಿಗೆ ಹೋಗ್ತಾನೆ. 5 ಅಗ್ನಿಗೆ ಹೋದ್ರು ಇವನಿಗೆ ಏನು ನಾಶ ಇಲ್ಲ, ಸಾವೇ ಇಲ್ಲ, ಇವನಿಗೆ ಸಾಯೋದು ಇಲ್ಲ, ಇವನು ಅಮರನಾಗೇ ಇದ್ದ. ಅದಕ್ಕೆ ಈ ಪಂಚಾಗ್ನಿ ವಿದ್ಯೆದ ತಾತ್ಪರ್ಯ ಏನು ಮತ್ತೆ ಹಾಗಂದ್ರೆ, ಜೀವಾತ್ಮನ ಅಮರತ್ವವನ್ನು ಸಿದ್ಧ ಮಾಡುವುದೇ ತಾತ್ಪರ್ಯ. ಈ ಜೀವಾತ್ಮ ಹುಟ್ಟು ಸಾವಿಗೆ ಸಿಕ್ಕೊಂಡವನಲ್ಲ, ಶರೀರ ಹುಟ್ಟು ಸಾವಿಗೆ ಸಿಕ್ಕೊಂಡಿರೋಂಗೆ ಜೀವಾತ್ಮ ಹುಟ್ಟು ಸಾವಿಗೆ ಸಿಕ್ಕೊಂಡಿಲ್ಲ. ಆ ಜೀವಾತ್ಮನನ್ನೇ ನಾನು ಅಂತ ಸದ್ಯಕ್ಕೆ ತಿಳ್ಕೊಂಡು ಅದನ್ನ ವಿಚಾರ ಮಾಡ್ಬೇಕು. ಈ ನಾನು ಅನ್ನುವ ಜೀವಾತ್ಮ ಏನಾಗಿದ್ದಾನೆ, 5 ಅಗ್ನಿಲಿ ಹೋದ್ರು ಇವನು ಖಂಡಿತ ಏನೂ ಆಗೋದಿಲ್ಲ, ನಾಶ ಆಗೋಲ್ಲ, ಇವನು ಅಮರನಾಗಿದ್ದಾನೆ. ಮೃತ್ಯು ಮರ ಬದಲಾವಣೆ, ಆಮೇಲೆ ಮೃತ್ಯು ಅನ್ನೋದು ಇಲ್ಲ. ಚಾಂದೋಗ್ಯ ಶ್ರುತಿ ಮಾತೆ ಹೇಳ್ತಾಳೆ, ಈ ಜೀವನ ಅಮರತ್ವವಂತ ಜ್ಞಾನ ಮಾಡೋದಕ್ಕೋಸ್ಕರ ಪಂಚಾಗ್ನಿ ವಿದ್ಯೆಯನ್ನು ಬೋಧನೆ ಮಾಡ್ತಾರೆ. ಇಲ್ಲಿ ಏನ್ ತಿಳ್ಕೊಳಕ್ ಬಂದಿದೀವಿ, ಚಾಂದೋಗ್ಯ ಶ್ರುತಿ ಮಾತೆ ಏನ್ ಹೇಳಕ್ ಬಂದಿದ್ದಾಳೆ ಅಂತಂದ್ರೆ, 5 ಅಗ್ನಿಗಳ ತಾತ್ಪರ್ಯ ಅಲ್ಲ. 5 ಅಗ್ನಿಗಳಲ್ಲಿ ಹೋಗ್ಬಿಟ್ಟು ಬಂದ್ರುನು ಜೀವ ಹೇಗಿದ್ದಾನೆ ಅಂದ್ರೆ ಶುದ್ಧವಾಗಿ ಹಾಗೆ ಸಚ್ಚಿದಾನಂದ ಸ್ವರೂಪನಾಗಿ ಇದ್ದಾನೆ ಎನ್ನುವುದಕ್ಕೆ ಕೇಳೋದಕ್ಕೆ ಪಂಚಾಗ್ನಿ ವಿದ್ಯೆ. ಅವ್ರು ಹೇಳ್ತಾರೆ, ಯಾವುದು ಅಮರವಾಗಿದೆಯೋ ಬದಲಾಯಿಸ್ತಾ ಇರೋದಕ್ಕೆ ಪರಮಾರ್ಥ ಅಂತ ಹೇಳಲ್ಲ. ಆ ಎಲ್ಲ ಅರ್ಥಗಳು ಬದಲಾಯಿಸ್ತಾ ಇರುತ್ತೆ. ಯಾವುದೇ ಪದಾರ್ಥ ಪ್ರಪಂಚದಲ್ಲಿ ಇದೆಯೋ ಅದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಪರಮಾರ್ಥ ಅಂದ್ರೆ ಏನಾಯ್ತು, ಅದರಲ್ಲಿ ಬದಲಾವಣೆ ಇಲ್ಲ, ಅನಿತ್ಯವಾದದ್ದು ಅಲ್ಲ. ಪರಮಾರ್ಥ ಅಂದ್ರೆ ಏನು, ಅದು ಯಾವಾಗ್ಲೂ ಸ್ವರೂಪವಾಗಿ ಇರೋದು. ಇವಾಗ ಹೇಳ್ತಾರೆ, ಇದನ್ನ ನೀವು ವಿಚಾರ ಹೇಗ್ ಮಾಡ್ಬೇಕು, ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಹಳೆಯ ಕಾಲದಲ್ಲಿ ರಾಜಕುಮಾರಿಗಳಿಗೆ ಸ್ವಯಂವರವನ್ನು ಏರ್ಪಡಿಸ್ತಾ ಇದ್ರು. ಆ ಸ್ವಯಂವರದಲ್ಲಿ ರಾಜಕುಮಾರಿ ಜೊತೆಲಿ ಒಬ್ಳು ತುಂಬಾ ಇಂಟೆಲಿಜೆಂಟ್ ಬುದ್ಧಿಶಾಲಿ ಒಬ್ಳು ಸಖಿ ಬರ್ತಿದ್ಲು. ಅವಳಿಗೆ ಬಂದಿರೋ ಎಲ್ಲ ರಾಜಕುಮಾರರ ನಾಲೆಡ್ಜ್ ಇರ್ತಿತ್ತು. ಇವರು ಯಾವ ದೇಶದ ರಾಜಕುಮಾರ, ಇವನಿಗೆ ಏನ್ ವಿದ್ಯೆ ಇದೆ, ಇವನಿಗೆ ಕೆಪಾಸಿಟಿ ಏನು ಅಂತ ಎಲ್ಲ ಬಗ್ಗೆನು ರಾಜಕುಮಾರಿ ಮಾಲೆ ಇಟ್ಕೊಂಡು ಬರ್ತಿದ್ಲು. ಬಂದ್ರೆ ಆವಾಗ ರಾಜಕುಮಾರನ ವರ್ಣನೆಯನ್ನೇ ಇವಳು ಮಾಡ್ತಿದ್ಲು. ಯಾರು? ಸಖಿ. ಇವಳು ಅವಾಗ ಬೇಡ ಅಂತಂದ್ರೆ ಮುಂದಕ್ಕೆ ಹೋಗ್ತಿದ್ಲು ರಾಜಕುಮಾರಿ. ಸೊ ಎಲ್ಲಾನು ನೇತಿ 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 ಅಂತ ಬೇಡ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ಲು, ತನಗ ಬೇಕಾದ ವರನವನ್ನ ಸೆಲೆಕ್ಟ್ ಮಾಡ್ತಿದ್ಲು. ಇಲ್ಲಿ ಹೇಗಿದೆ ಅಂದ್ರೆ, ಅದೇ ರೀತಿ ಈ ಪ್ರಪಂಚದ ಎಲ್ಲ ಭೋಗಗಳಿದೆ. ಈ ಎಲ್ಲ ಭೋಗಗಳನ್ನು ಈ ಜೀವಾತ್ಮ ಅನ್ನೋ ರಾಜಕುಮಾರಿಗೆ ವರ್ಣನೆ ಮಾಡ್ತಾ ಇದೆ ಶ್ರುತಿ ಮಾತೆ. ಆವಾಗ ರಾಜಕುಮಾರಿ ಹೇಳ್ತಾಳೆ, ನನಗೆ ಬೇಡ, ಈ ಅನಿತ್ಯವಾದದ್ದು ಬೇಡ, ಈ ಅನಿತ್ಯವಾದ ಕರ್ಮ ಫಲಗಳು ಬೇಡ ನನಗೆ. ಪುತ್ರೈಷಣ ವಿತ್ತೈಷಣ ಲೋಕೈಷಣ ಇದೆಲ್ಲ ಅನಿತ್ಯವಾದದ್ದು, ನನಗೆ ಇದೆಲ್ಲ ಬೇಡ, ಇದೆಲ್ಲ ಬೇಡ ಅಂತ. ನೆಕ್ಸ್ಟ್ ಹೇಳ್ತಾರೆ, ನೋಡು ಸ್ವರ್ಗ ಇದೆ, ಅಲ್ಲಿ ತುಂಬಾ ದಿವಸ ಇರ್ಬೋದು, ಅಲ್ಲಿ ಸುಖ ದುಃಖದ ಮಿಶ್ರಣ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ನಂಗೆ ಅದು ಬೇಡ. ಸರಿ, ಆದಿತ್ಯ ಲೋಕಕ್ಕೆ ಹೋಗ್ಬೋದು, ಅಲ್ಲಿ ಬಹಳ ಚೆನ್ನಾಗಿರುತ್ತೆ ಎಂದು. ಇಲ್ಲ ನಂಗೆ ಅದು ಬೇಡ. ಸರಿ, ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಇಲ್ಲ ಅದು ಬೇಡ, ನನಗೆ ಸ್ವರೂಪಕ್ಕೆ ಸೇರ್ಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಇಲ್ಲಿ, ಮತ್ತ ಪರತರಂನ ಅನ್ಯತ್ ಅಸ್ತಿ ಅಂತ ಹೇಳುವಾಗ ಇಲ್ಲಿ ಕೃಷ್ಣ ಅಂತಲ್ಲ ಅರ್ಥ, ಸಚಿದಾನಂದ ಸ್ವರೂಪದ ಬಿಟ್ಟು ಇನ್ನೇನಿಲ್ಲ. ಎಲ್ಲ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಈ ಪ್ರಪಂಚ ಅನ್ನೋದು, ಈ ಬ್ರಹ್ಮಾಂಡ ಅನ್ನೋದು ಹೇಗಿದೆ ಅಂದ್ರೆ, ದಾರದಿಂದಲೇ ಮಣಿಯನ್ನು ಮಾಡಿ ದಾರದಲ್ಲೇ ಪೋಣಿಸಿದ್ರೆ ಹೇಗಿರುತ್ತೋ ಹಾಗೆ. ಈ ದಾರ ಅನ್ನೋದೇ ಪರಮಾತ್ಮ, ಆ ಮಣಿ ಆಗಿರೋದು ಪರಮಾತ್ಮನಿಂದಲೇ. ಮಣಿ ಬರೀ ಪ್ರತೀತಿ ಅಷ್ಟೇ, ಬರೀ ಕಾಣಿಸೋದಷ್ಟೇ. ಸರಿಯಾಗಿ ಹೇಳಿದ್ರೆ ಬರೀ ದಾರನೇ ಇರೋದು.
ಯಾವಾಗ ಈ ವಿಚಾರ ಬರುತ್ತೋ ಸಚಿದಾನಂದ ಸ್ವರೂಪವೇ ಇರೋದು, ಇನ್ನು ಯಾವುದೇ ನಾಮರೂಪ ಇದೆಯೋ ಅದೆಲ್ಲ ತೋರುವುದು ಅಂತ ನಿಶ್ಚಯ ಆದ್ರೆ ಆ ರಾಜಕುಮಾರಿ ತರ ಜೀವನ ಹೇಳ್ತಾನೆ ನನಗಿದು ಬೇಡ ಅಂತ. ಸೊ ಈ ವಿದ್ಯೆ ಏನ್ ಮಾಡತ್ತೆ, ಈ ಮಾಯಾನಗರಿಯಲ್ಲಿ ಪಂಚಾಗ್ನಿ ವಿದ್ಯೆಯನ್ನ ಹಿಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಡೆದ್ರೆ ಖಂಡಿತ ಜೀವ ಎಲ್ಲಿ ಹೋಗಿ ಸೇರ್ತಾನೆ ಅಂದ್ರೆ ಪರಮಾತ್ಮನನ್ನ ಸೇರ್ತಾನೆ. ಆ ದಾರ ರೂಪವಾಗಿರುವ ಈ ಬ್ರಹ್ಮಾಂಡದಲ್ಲಿ ದಾರ ರೂಪವಾಗಿರುವ ಪರಮಾತ್ಮನನ್ನು ಸೇರ್ತಾನೆ. ಇವಾಗ ಮಹರ್ಷಿ ಅಯ್ಯೋ ರಾಜ ಏನ್ ಮಾಡ್ತಾನೆ, ಪ್ರವಾಹನ ಜೈಬೆಲಿ ಅವನು ಉದ್ದಾಲಕ ಋಷಿಗೆ ಉಪದೇಶವನ್ನು ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನೋಡಪ್ಪ, ಈ ಜೀವಿ ಎಲ್ಲಿವರೆಗೂ ಪರಮಾತ್ಮ ತತ್ವವನ್ನು ತಿಳಿಯೋದಿಲ್ವೋ ಅಲ್ಲಿವರೆಗೆ ತನ್ನ ಶ್ರೇಯಸ್ಸಿಗೆ ಆಸೆ ಪಡ್ತಾನೆ ಇರ್ತಾನೆ. ಓಹೋ, ಇದ್ ಮಾಡಿದ್ರೆ ನನ್ಗೆ ಒಳ್ಳೇದಾಗ್ಬೋದು, ಇದಾದ್ರೆ ನನ್ ಮನಸ್ಸು ಇಲ್ಲಿ ಶ್ರೇಯಸ್ ಅಂದ್ರೇನು, ಏನೇ ಪಡೆದ್ರು ಮನಸ್ಸು ಚಂಚಲ ಆಗೋದು ನಿಲ್ಸೋದಿಲ್ಲ. ಮನಸ್ಸು ಅಶಾಂತವಾಗಿದ್ರೆ ತಿರುಗು ಏನಾದ್ರೂ ಬೇಕು ಅಂತಾನೆ ಇರುತ್ತೆ. ಅಜ್ಞಾನ ದಶೆಯಲ್ಲಿ ಯಾವ್ದನ್ನ ಶ್ರೇಯಸ್ಕರ ಅನ್ಕೊಂಡಿದ್ದಾನೆ, 3 ಏಷಣ ಇದನ್ನ ಯಾವ್ದನ್ನ, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಪರಿವಾರ ಇದ್ರೆ ನಾನು ಸುಖಿಯಾಗಿರ್ತೀನಿ, ಎಲ್ಲ ಪರಿವಾರದಿಂದಲೇ ನನಗೆ ಸುಖ ಸಿಗತ್ತೆ, ದುಡ್ಡು ಸಂಪತ್ತಿನಿಂದಲೇ ನನಗೆ ಸುಖ ಸಿಗತ್ತೆ, ನನಗೆ ಎಲ್ಲಾರು ಸನ್ಮಾನ ಮಾಡ್ಬೇಕು, ನನ್ನನ್ನು ಹೊಗಳ್ತಾ ಇರ್ಬೇಕು, ಇದರಿಂದಲೇ ನನಗೆ ಸುಖ ಸಿಗುತ್ತೆ ಅಂತ ಅವನು ಅದನ್ನೇ ಸತ್ಯ ಅಂತ ತಿಳಿದುಕೊಂಡು ಈ ಜೀವಿಗೆ ತಾನು ಸಾಯೋಕಂತೂ ಖಂಡಿತ ಇಷ್ಟ ಅಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ಮಾಡ್ತಾನೆ ಈ ಪ್ರಪಂಚದಲ್ಲಿ ಇರೋ ತನಕ. ಆದಷ್ಟು ನಾನ್ ಸಾಯದೆ ಇರೋಕೆ ಏನೇನ್ ಮಾಡ್ಬೇಕು, ಔಷಧಿ ತಗೊಳ್ಬೇಕು, ಎಲ್ಲಾನು ಮಾಡ್ತಾ ಇರ್ತಾನೆ. ಆದ್ರೆ ಹುಟ್ಟಿದವರು ಸಾಯೋದು ಅನ್ನೋದು ನಿಶ್ಚಯ. ಆದ್ರೆ ಸಾಯೋದು ಯಾವುದು ಅದನ್ನ ಯೋಚನೆ ಮಾಡ್ಬೇಕು. ಸಾಯೋದು ಬರೀ ಶರೀರ, ಯಾವುದು ಹುಟ್ಟಿದ್ಯೋ ಅದು ಸಾಯುತ್ತೆ. ಜೀವ ಖಂಡಿತ ಹುಟ್ಟಿಲ್ಲ. ಜೀವ ಯಾವಾಗ್ಲೂ ಇರೋನವನು, ಅವನ ಹುಟ್ಟಿದಾನೆ ಅಂತ ನಾವು ಹೇಳ್ಬಾರ್ದು, ಅವನು ಹುಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಏನಾಗಿತ್ತು ನೆಕ್ಸ್ಟ್, ಅದಕ್ಕೋಸ್ಕರ ಜೀವ ಇವಾಗ ಇನ್ನೊಂದು ಕಲ್ಪನೆ ಮಾಡ್ತಾನೆ. ಏನ್ ಮಾಡ್ತಾನೆ, ಓಹೋ ಇಲ್ಲಿ ಇದೆಲ್ಲ ಅನಿತ್ಯ, ಆದ್ರೆ ಸ್ವರ್ಗ ಸುಖ ಚೆನ್ನಾಗಿರುತ್ತೆ, ಸ್ವರ್ಗದ ಆಸೆ ಪಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಬದುಕಿರುವಾಗ ಅಗ್ನಿಹೋತ್ರ ಮಾಡ್ತಾನೆ. ಅಂದ್ರೆ ಅಗ್ನಿಹೋತ್ರ ಅಂದ್ರೆ ನಿತ್ಯ ಕರ್ಮ. ಅದನ್ನ ಮಾಡಿದ್ರೆ ಆ ದೇವತೆಗಳನ್ನ ಕುರಿತು ಆಹುತಿ ಎಲ್ಲ ಹಾಕಿ ಶ್ರದ್ಧೆಯಿಂದ ಒಳ್ಳೆ ಕರ್ಮಗಳನ್ನ ಆ ಅಗ್ನಿಹೋತ್ರ ಮಾಡಿದ ಮತ್ತೆ ಏನ್ ದಾನ ಮಾಡ್ಬೇಕು, ಯಜ್ಞ, ದಾನ, ತಪ, ಕರ್ಮ ಎಲ್ಲವನ್ನು ಮಾಡಿ ಅವನು ಏನ್ ಮಾಡ್ತಾನೆ, ಮುಂದೆ ಇದಕ್ಕೆ ಸ್ವರ್ಗಕ್ಕೆ ಹೋಗೋದಕ್ಕೆ. ಆ ಸ್ವರ್ಗ ಹೇಗಿದೆ, ಅಲ್ಲಿ ಬಹಳ ಕಾಲ ಇರ್ಬೋದು, ಅಲ್ಲಿ ಸುಖ ದುಃಖ ಮಿಶ್ರಣ ಇಲ್ಲ. ಆಮೇಲೆ ಇಲ್ಲಿ ಕೂತ್ಕೊಂಡು ಏನೇನ್ ಕಲ್ಪನೆ ಮಾಡ್ತಾನೋ, ಯಾವ್ಯಾವ ಭೋಗಗಳ ಕಲ್ಪನೆ ಮಾಡ್ತಾನೋ ಅದೆಲ್ಲ ಅವನಿಗೆ ಸ್ವರ್ಗದಲ್ಲಿ ಸಹಜವಾಗಿ ಸಿಗತ್ತೆ. ಆದ್ರಿಂದ ಏನಾಗತ್ತೆ, ಇಲ್ಲಿ ಅಗ್ನಿಹೋತ್ರ ಮಾಡುವಾಗ ಏನ್ ಮಾಡ್ತಾನೆ, ಶ್ರದ್ಧೆಯಿಂದ ಅವನು ಅಗ್ನಿಹೋತ್ರ ಮಾಡ್ತಾನೆ, ಆಹುತಿಯನ್ನ ಹಾಕ್ತಾನೆ. ಇಲ್ಲಿ ಯಾವುದೇ ಶ್ರದ್ಧೆಯ ಪ್ರತೀಕ ಯಾವ್ದಪ್ಪ ಅಂದ್ರೆ ನೀರು. ಎಲ್ಲರಿಗೂ ಗೊತ್ತಿರ್ಬೋದು ನಿಮ್ಗೆ, ಪುರೋಹಿತರು ಮನೆಗೆ ಬಂದ ತಕ್ಷಣ ಏನ್ ಹೇಳ್ತಾರೆ, ಪಂಚಪಾತ್ರೆ ತಗೊಂಡ್ ಬನ್ನಿ, ಆ ವೆಸಲ್ ತಗೊಂಡ್ ಬನ್ನಿ, 1 ಲೋಟ ನೀರ್ ತಗೊಂಡ್ ಬನ್ನಿ, ಉದ್ದರಣೆ ತಗೊಂಡ್ ಬನ್ನಿ ಇದ್ದಾರೆ. ಸೊ ಪ್ರತಿ ಒಂದು ಸಲಿನೂ ಒಂದು ಸಂಕಲ್ಪ, ಒಂದು ಆಚಮನೆ ಮಾಡೋದು ಅಂತ. ಇಲ್ಲಿ ಏನ್ ಗುಟ್ಟು ಅಂದ್ರೆ, ನೀರನ್ನ ತಗೊಳ್ಳೋದ್ರಿಂದ ನಮಗೆ ಸತ್ವಗುಣ ಮೇಲೆ ಇರುತ್ತೆ, ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೋಸ್ಕರನೇ ತುಂಬಾ ಜನಕ್ಕೆ ಬಾಯಾರಿಕೆ, ನೀರ್ ಕುಡಿಯೋ ಅಭ್ಯಾಸನೇ ಇರೋಲ್ಲ. ಪರವಾಗಿಲ್ಲ, ತುಂಬಾ ನೀರ್ ಕುಡಿಯೋಕಾಗಿದ್ರೆ ಬೇಡ, 1 ಸಿಪ್ಪು 2 ಸಿಪ್ಪು ಮಧ್ಯ ತಗೊಳ್ಳೋ ಅಭ್ಯಾಸ ಮಾಡ್ಕೋಬೇಕು. ಏನಾಗತ್ತೆ, ರಜೋಗುಣ ತಮೋಗುಣದಿಂದ ಸ್ವಲ್ಪ ಮೇಲಕ್ಕೆ ಬರೋಕೆ, ಅದಕ್ಕೆ ಡಿಪ್ರೆಷನ್ ಆದವ್ರು ನೋಡಿ ನೀರೇ ಕುಡಿಯೋಲ್ಲ ಬೇರೆ, ಅವರು ತಮೋಗುಣದ ತುಂಬಾ ಪರಾಕಾಷ್ಠೆಯಲ್ಲಿ ಇರ್ತಾರೆ. ಅದು ಸತ್ವಗುಣ ಬರೋಕೆ ಅವಕಾಶ ಇಲ್ಲ. ಅದಕ್ಕೆ ನಾವು ಇವಾಗ್ಲೇ ಎಚ್ಚೆತ್ಕೊಂಡು ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಕುಡಿಲೇಬೇಕು, ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾನೆ, ನೆಕ್ಸ್ಟ್ ಮನುಷ್ಯ ಏನ್ ಮಾಡ್ತಾನೆ, ಸ್ವರ್ಗದ ಆಸೆ ಪಡ್ತಾನೆ. ಆದ್ರೆ ಅವನಿಗೆ ಏನ್ ಗೊತ್ತಾಯ್ತು, ಓಹೋ ಸ್ವರ್ಗದ್ದು ಫಲ ಅನಿತ್ಯ. ಅದಕ್ಕೆ ತಮಾಷೆಗೆ ಏನ್ ಹೇಳ್ತಾರೆ, ಇವಾಗ ಒಂದು ಇದಕ್ಕೆ ಹೋದ್ರೆ ನೀವು ಒಂದು ಬುರ್ಕಾ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಸ್ವರ್ಗದಲ್ಲಿ ಒಂದು ಸ್ಪೆಷಲ್ ಬುರ್ಕಾ ಕೊಟ್ಟಿದ್ದಾರೆ, ಡ್ರೆಸ್ ಕೊಟ್ಟಿದ್ದಾರೆ.
ನೀವ್ ಅದನ್ನ ಡ್ರೆಸ್ ಹಾಕೊಂಡು ಸ್ವರ್ಗದಲ್ಲೆಲ್ಲ ಅನುಭವಿಸಿದ್ವಿ. ಅಥವಾ ಡ್ರಾಮಾಲಿ ಆಕ್ಟ್ ಮಾಡೋದೊಂದಿಗೆ ಕೊಟ್ಟಿದ್ದಾರೆ ಮಹಾರಾಜನ ಡ್ರೆಸ್ ಎಲ್ಲ. ಆದ್ರೆ ಅಲ್ಲಿ ಡ್ರಾಮಾ ಬಿಟ್ಟು ಬರುವಾಗ ಆ ಡ್ರೆಸ್ ನ ಅವ್ರಿಗೆ ಕೊಟ್ಟು ಬರ್ಬೇಕೋ ಇಲ್ವೋ? ಅದೇ ರೀತಿಲಿ ಸ್ವರ್ಗದಲ್ಲಿ ಅವ್ರು ಏನೇನು ಕೊಟ್ಟಿದಾರೋ ಅದನ್ನ ಅಲ್ಲಲ್ಲೇ ಬಿಟ್ಟು ಬರ್ಬೇಕು. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇವನು ಜೀವ ಏನು ಅಲ್ಲಿಂದ ಪ್ರಯಾಣ ಮಾಡ್ತಾನೆ, ಅವನ್ ಬೆಡ್ಡಿಂಗ್ ಬಿಸ್ತರ ಇದೆಯಲ್ಲ, ಅವನು ಎಲ್ಲ ಅವನು ಏನೇನ್ ಅಟ್ಯಾಚ್ ಇಟ್ಕೊಂಡಿರ್ತಾನೋ ಎಲ್ಲವನ್ನೂ ಅಲ್ಲಲ್ಲೇ ತಗೊಂಡ್ಬಿಡ್ತಾರೆ, ಯಾವುದು ಕೊಡೋದಿಲ್ಲ. ಇವನು ಹೇಗೆ ಬರ್ತಾನೆ? ಎಂಟಿ ಹ್ಯಾಂಡೆಡ್. ಜೀವ ಸ್ವರ್ಗದಿಂದ ಬರ್ತಾನೆ, ಹೇಗ್ ಬರ್ತಾನೆ? ಏನು ಇಲ್ದೆ ಬರ್ತಾನ ಅವನು, ಹಾಗೆ ಕಳಿಸ್ತಾರವ್ರು. ಆದ್ರೂನು ಇಷ್ಟಾದ್ರೂನು ಸುಖ ಸ್ವರ್ಗದ ಸುಖ ಅನುಭವಿಸ್ಬಿಟ್ಟು ಯಾರು ಬರ್ತಾರೆ ಅದನ್ನು ವಿಚಾರ ಮಾಡಿ. ಮನುಷ್ಯ ಏನ್ ಮಾಡ್ತಾನೆ? ಸ್ವರ್ಗದಲ್ಲಿ ಏನೇನ್ ಸುಖ ಇದು ಸಿಗತ್ತೆ ಕಲ್ಪನೆ ಮಾಡಿ ಮಾಡಿ ಆಸೆ ಪಡ್ತಾನೆ, ವಿಚಾರ ಮಾಡ್ತಾನೆ. ಆದ್ರೆ ಸ್ವರ್ಗದ ಸುಖ ಅನುಭವಿಸ್ಬಿಟ್ಟು ವಾಪಸ್ ಬರ್ತಾ ಇರೋನು ಯಾರು ಅಂತ ವಿಚಾರ ಮಾಡಿ, ಅವನಿಗೆ ಅಮರ, ಅವನಿಗೆ ಜೀವ ಅಂತ ಹೇಳೋದು. ಆ ಸ್ವರ್ಗದಲ್ಲಿ ಕೊಟ್ಟ ಭೋಗ ಎಲ್ಲ ಅಲ್ಲೇ ಬಿಟ್ಟು ಅವನು ವಾಪಸ್ ಬರ್ತಾನೆ. ಇವಾಗ ಸ್ವರ್ಗ ಏನ್ ಮಾಡ್ತಾರೆ? ಈ ಇದೆಲ್ಲ ಮಾಯೆಯಿಂದ ಸಿಕ್ಕಿರೋದು. ನಮಗೆ ಏನೇನು ಭೋಗ ಸಿಗತ್ತೋ ಯಾರು ಕೊಟ್ಟಿರೋದದು? ಮಾಯೆ. ನೀವು ಮಾಯೆಯನ್ನು ಬಿಟ್ಟು ಮಾಯಾಪತಿಯನ್ನು ಹಿಡೀರಿ. ಮಾಯಾಪತಿ ಅಮರನಾಗಿದ್ದಾನೆ, ಆ ಪರಮಾತ್ಮ ಚೈತನ್ಯ ತತ್ವ. ಆ ತತ್ವ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಮಗೇನಾಗಿದೆ? ಮಾಯೆ ಕೊಟ್ಟಿರೋದ್ರಲ್ಲಿ ಆಸಕ್ತಿ ಜಾಸ್ತಿ. ಇವಾಗ ಅವನು ಇಲ್ಲಿಂದ ಮನುಷ್ಯ ಅಗ್ನಿಹೋತ್ರ ಎಲ್ಲ ಮಾಡಿ ಅವನು ಹೇಗೆ? ಯಾಕೆಂದ್ರೆ ಈ ಪಂಚಾಗ್ನಿ ವಿದ್ಯೆ ಮಾತ್ರ ಬೇರೆ ಗತಿನವ್ರನ್ನ ಹೇಳ್ತಾ ಇಲ್ಲ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ? ಐದರ್ ಸ್ವರ್ಗಕ್ಕೆ ಹೋಗೋರು, ಇಲ್ಲದಿದ್ರೆ ತಿರುಗು ಮನುಷ್ಯನಾಗಿ ಹುಟ್ಟೋರು, ಮಧ್ಯ ಲೋಕಕ್ಕೆ ಬರೋವ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಅಲ್ಲಿ ಮಧ್ಯ ಅವ್ರಿಗೆ ಏನಾಗುತ್ತೆ? ಅಧಿಕ ಪುಣ್ಯ ಫಲ ಇದ್ರೆ ಅವರು ಸ್ವರ್ಗದಲ್ಲಿ ಅವ್ರಿಗೆ ಯಾಕಂದ್ರೆ ಅಗ್ನಿಹೋತ್ರ ಮಾಡಿದ್ದಾರೆ. ಅಗ್ನಿಹೋತ್ರ ಅಂದ್ರೇನು? ಅವರ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಬೇಕು. ಆ ಕರ್ತವ್ಯನ್ನು ಪರಮಾತ್ಮನ ಪ್ರೀತಿ ತುಂಬಾ ಶ್ರದ್ಧೆಯಿಂದ ದೇವತಾ ಪ್ರೀತಿಯಿಂದ ಮಾಡಿದ್ದಾರೆ ಅಂತ. ಅದಕ್ಕೆ ಆಹುತಿ ಹಾಕಿರೋದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಇದೆಲ್ಲ ಕಾಲ್ಪನಿಕ, ಅಂದ್ರೆ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ ಅಷ್ಟೇ. ಯಾವುದೇ ಆಗ್ಲಿ, ನಾವು ಡ್ರಾಮಾಲು ಏನ್ ಮಾಡ್ತೀವಿ? ಎರಡು ಕ್ಯಾರೆಕ್ಟರ್ ಹೇಳ್ಬೇಕು, ಅದಕ್ಕೆಲ್ಲ ಒಂದು ವ್ಯಕ್ತಿ ತರ ಕಲ್ಪನೆ ಮಾಡ್ತಿರೋ ಇಲ್ವೋ? ಸುಳ್ಳು ಹೇಳೋರು, ನಿಜ ಹೇಳೋರು ಅಂತ. ಅದೇ ರೀತಿ ಇಲ್ಲೂ ಉಪದೇಶ ಮಾಡುವಾಗ ಒಂದು ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ. ಏನು ಕಲ್ಪನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ರೂಪಕವನ್ನು ಕೊಡ್ತಾರೆ, ಅರ್ಥ ಆಗ್ಲಿ ನಮಗೆ ಅಂತ. ಅದಕ್ಕೆ ಗುರುಜಿ ಹೇಳ್ತಾರೆ, ಇವಾಗ ಏನಾಯ್ತು? ಸ್ವರ್ಗಕ್ಕೆ ಹೋಗಿದ್ದಾನೆ, ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾನೆ, ಸ್ವಲ್ಪ ಪುಣ್ಯ ಫಲ ಅನುಭವಿಸ್ಬೇಕು. ಒಬ್ಬರಿಗೆ ಸ್ವಲ್ಪ ಇಷ್ಟೇ ದಿವಸ ಸ್ವರ್ಗದ್ದು ಫಲ, ಇನ್ನು ಸ್ವಲ್ಪಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು. ಇಟ್ ಇಸ್ ಆಲ್ ಕಂಪ್ಯಾರಿಟಿವ್. ಬಟ್ ಅಲ್ಲಿಂದ ಏನಾಗುತ್ತೆ? ಇಲ್ಲಿಂದ ನೇರ ಹೋದವನು ಎಲ್ಲಿಗೆ ಹೋಗಿರ್ತಾನೆ? ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಮುಂಡಕ್ಕೆ ಉಪನಿಷತ್ ಹೇಳುತ್ತೆ ಹೇಗೆ ಕರ್ಕೊಂಡು ಹೋಗ್ತಾರೆ ಸ್ವರ್ಗಕ್ಕೆ ಇವ್ರನ್ನ. ಏ ತಮಾಹುತಯ ಸುವರ್ಚಸಃ ಸೂರ್ಯಸ್ಯ ರಶ್ಮಿ ವಿದ್ಯಜಮಾನಂ ವಹಂತಿ ಪ್ರಿಯಾಂ ವಾಚಾಂ ಅಭಿವದಂತ್ಯೋಚ್ಚಯಂತಃ ಏಷವ ಪುಣ್ಯ ಸುಕೃತೋ ಬ್ರಹ್ಮಲೋಕೆ. ಇಲ್ಲಿ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಲೋಕ ಅಂತ ಅರ್ಥ ಮಾಡ್ಬಾರ್ದು. ಬ್ರಹ್ಮಲೋಕ ಅಂದ್ರೆ ಇಲ್ಲಿ ಸುಖಲೋಕ ಅಂತ ಅರ್ಥ. ಸುಖ, ಸ್ವರ್ಗದಲ್ಲೂ ಸುಖ ಸಿಗತ್ತೆ ಅಂತ. ಅಲ್ಲಿ ಹಾಗೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಸ್ವರ್ಗ. ಇದು ಫಸ್ಟ್ ಸ್ಟೇಷನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಪ್ರಯಾಣ ಹೇಗಿದೆ? ಸ್ಟೇಷನ್ ಬೈ ಸ್ಟೇಷನ್, ಕರೆಕ್ಟಾ? ಯಾರೇ ಆಗ್ಲಿ, ಇವಾಗ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಸ್ಟೇಷನ್ಸ್ ಮಧ್ಯ ಮಧ್ಯೆ ಬರುತ್ತೆ. ಆ ಎಲ್ಲಾ ಸ್ಟೇಷನ್ ದಾಟ್ಬಿಟ್ಟಾನೆ ಹೋಗ್ಬೇಕು. ಅದಕ್ಕೋಸ್ಕರ ಇವಾಗ ಇಲ್ಲಿ ನಮ್ದು ಹೇಗಿದೆ ಸ್ಟೇಷನ್ ಜರ್ನಿ? ಮೊದಲು ಇವನು ಅಗ್ನಿಹೋತ್ರ ಮಾಡಿ ಹೋಗುವಾಗ ಇವನಿಗೆ ಸ್ಟೇಷನ್ಸ್ ಇಲ್ಲ ನೋಡಿ. ಏನು ಬ್ಯೂಟಿಫುಲ್ ಆಗಿ ಅವ್ರದ್ದು ನಾನ್ ಸ್ಟಾಪ್ ಟ್ರೈನ್ ಅಲ್ಲಿ ಕರ್ಕೊಂಡು ಹೋದ್ರು. ಎಲ್ಲಿಂದ? ನೀವು ಮಾಡಿದ ಹಾಕಿರೋ ಆಹುತಿಗಳೇ ಸೂರ್ಯನ ಕಿರಣ ರೂಪದಿಂದ ಬಂದು ನಿಮ್ಮನ್ನ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸದೆ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗುವಾಗ. ಆದ್ರೆ ಅಲ್ಲಿಂದ ಬರೋವಾಗ ಮಾತ್ರ, ಅದಕ್ಕೆ ಪಶ್ಚಾತ್ತಾಪ ಡ್ರಾಮದಲ್ಲೂ ಯಾವ್ದಲ್ಲೂ ಹೇಳ್ತಾರೆ, ಕಳ್ಳರನ್ನ ಕರ್ಕೊಂಡು ಹೋಗ್ತಾರಂತೆ. ಕಳ್ಳರನ್ನ ಕರ್ಕೊಂಡು ಹೋಗುವಾಗ ಹೇಗೆ ಕರ್ಕೊಂಡು ಹೋಗ್ತಾರೆ?
ಜೀಪ್ ತಗೊಂಡ್ ಬಂದು ಜೀಪ್ ಅಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಾರೆ, ಅಲ್ವೋ ನೇರ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದು ಎಷ್ಟೋ ದೂರ ಇದೆ ಅಂತ ಇಟ್ಕೊಡಿ ಜೈಲು. ವಾಪಸ್ಸು ಅವ್ರನ್ನ ಜೈಲ್ ಬಿದ್ಮೇಲೆ ಯಾರು ಜೀಪ್ ಅಲ್ಲಿ ಕರ್ಕೊಂಡು ಬಂದು ಅವನ ಅಲ್ಲಿಗೆ ಬಿಡೋದಿಲ್ಲ. ಅಲ್ಲಿಂದ ಹೋಗು, ಗೆಟ್ ಔಟ್ ಅಂತ ಬಾಗಲ್ ತೆಗೆದು ಹೊರಕ್ ಬಿಡ್ತಾರೆ. ಇವನು ಅಲ್ಲಿಂದ ಏನ್ ಮಾಡ್ಬೇಕು, ಸ್ವಲ್ಪ ದೂರ ನಡಿಬೇಕು, ಸ್ವಲ್ಪ ದೂರ ಸೈಕಲ್ ಬರ್ಬೇಕು, ಅಥವಾ ಬಸ್ಗೆ ದುಡ್ಡಿದ್ರೆ ಅದ್ರಲ್ಲಿ ಬಸ್ ಅಲ್ಲಿ ಬರ್ಬೇಕು, ಸ್ಟೇಷನ್ ಬೈ ಸ್ಟೇಷನ್ ದಾಟ್ತಾ ದಾಟ್ತಾ ಬರ್ಬೇಕು. ಅದೇ ರೀತಿ ಇಲ್ಲಿ ಹೇಳ್ತಿದ್ದಾರೆ, ಅಗ್ನಿಹೋತ್ರ ಎಲ್ಲ ಮಾಡಿ ಸ್ವರ್ಗಕ್ಕೇನು ಹೊರಟೋಗ್ಬಿಟ್ಟ ಜೀವ. ಸ್ವರ್ಗದ ಭೋಗ ಬೇಕಾದಷ್ಟು ಅನುಭವಿಸ್ದ. ಆ ಸ್ವರ್ಗದ ಭೋಗ ಅನುಭವಿಸುವಾಗ ಅವನ ಮನಸ್ಸಿನಲ್ಲಿ ಏನ್ ಕಲ್ಪನೆ, ಇದೆಲ್ಲ ಪರ್ಮನೆಂಟು, ಇಂದ್ರನೇ ಆಗಿರ್ಬೋದು ಅವನು. ಓಹೋ, ನಾನು ಅಮರಾವತಿಗೆ, ನಾವೆಲ್ಲ ಇಂದ್ರ ಆಗಿದೀವಿ, ಬೇಕಾದಷ್ಟು ಸಲಿ ಆಗಿದೀವಿ, ನಾವು ಬೇಕಾದಷ್ಟು ಸಲಿ ಸ್ವರ್ಗಕ್ಕೆ ಹೋಗಿ ಬಂದಾಯ್ತು. ಬಟ್ ವಾಪಸ್ ಸ್ಟೇಷನ್ ತಿರುಗು ಬರೋದಂತೂ ಬಿಟ್ಟಿಲ್ಲ, ಚಿರಪರಿಚಿತವಾದ ಜಾಗ ನಮ್ಗೆ. ಸೊ ಹೇಳ್ತಿದ್ದಾರೆ, ಈ ವಾಪಸ್ಸು ಮಾತ್ರ ಬರುವಾಗ ಡೈರೆಕ್ಟ್ ಇಲ್ಲ, ನಾನ್ ಸ್ಟಾಪ್ ಇಲ್ಲ, ಇದು ಒಂದೊಂದ್ರಲ್ಲೂ ಸ್ಟಾಪ್ ಮಾಡ್ಬೇಕು, ಒಂದೊಂದನ್ನು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ ಸ್ಟೇಷನ್ ಬೈ ಸ್ಟೇಷನ್ ಬರ್ಬೇಕು. ಸ್ವರ್ಗ ಬಿಟ್ಟ ತಕ್ಷಣ ಅವನಿಗೆ ನೆಕ್ಸ್ಟ್ ಸ್ಟೇಷನ್ ಯಾವ್ದು ಸಿಗತ್ತೆ ಅಂದ್ರೆ ದ್ಯೂಲೋಕ. ಈ ದ್ಯೂಲೋಕ ಅಂದ್ರೆ ನೀವು ಅದನ್ನ ಪಂಚಭೂತಗಳ ತರ ಕಲ್ಪನೆ ಮಾಡಿ, ಆಕಾಶ, ವಾಸ್ಟ್ ಆಕಾಶದಲ್ಲಿ ಪ್ರಕಾಶಮಯವಾಗಿರುವ, ಎಲ್ಲಿ ಧೂಳಿಲ್ವೋ, ಯಾವುದು ಪೊಲ್ಯೂಷನ್ ಇಲ್ವೋ, ಏನು ಇಲ್ಲದೆ ಸ್ವಚ್ಛವಾಗಿರೋದಕ್ಕೆ ಏನ್ ಹೆಸರು, ಅಲ್ಲಿ ಪ್ರಕಾಶಮಯವಾಗಿರೋದು. ಅಲ್ಲಿ ಕತ್ತಲಿನ ಇದೇ ಇಲ್ಲ, ಸಂಬಂಧನೇ ಇಲ್ಲ. ಬೆಳಗ್ಗೆ ರಾತ್ರಿ ಅನ್ನೋದು ಎಲ್ಲಿ ಇಲ್ಲವೋ ಅದಕ್ಕೆ ದ್ಯೂಲೋಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಂತ ಪ್ರಕಾಶಮಯವಾಗಿರೋದು. ಯಾಕೆ, ಯಾರು ಇರ್ತಾನೆ ಯಾವಾಗ್ಲೂ ಅಲ್ಲಿ ಅಂದ್ರೆ ಆದಿತ್ಯ ಇರ್ತಾನೆ. ಇಲ್ಲಿ ಯಾವಾಗ್ಲೂ ನೀವೇನ್ ಮಾಡ್ಬೇಕು ಅಂದ್ರೆ ಇದು ಕಂಪ್ಯಾರಿಸನ್ ಆಗಿ ತಗೊಳ್ತಾ ಹೋಗ್ಬೇಕು, ಒಂದೊಂದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ಇವಾಗ ಏನ್ ಮಾಡಿದ್ರು, ಈ ದ್ಯೂಲೋಕವನ್ನು ಅಂತ ಶುಭ್ರವಾಗಿ ಅಂತ ಚೆನ್ನ, ಯಾಕಂದ್ರೆ ಸ್ವರ್ಗದಿಂದ ಬಂದವನು ಎಂತ ಜಾಗದಲ್ಲಿ ಬಂದಾಗ ಅವನಿಗೇನು ದುಃಖ ಆಗೋದಿಲ್ಲ ಅಷ್ಟು ಅಂತಂದ್ರೆ ಆ ದ್ಯೂಲೋಕದಲ್ಲಿ. ಯಾವಾಗ ದ್ಯೂಲೋಕವನ್ನು ಒಂದು ಅಗ್ನಿಗೆ ಕಂಪೇರ್ ಮಾಡ್ತಾರೋ, ಅಗ್ನಿಗೆ ಯಾಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಗೊತ್ತಿರೋ ವಿಷಯನ್ನ ಹೇಳಿದ್ರೆ ನಮಗ್ ಅರ್ಥ ಆಗತ್ತೆ. ಇವಾಗ ಪ್ರಕಾಶ ಬರಬೇಕು, ಲೈಟ್ ಬರಬೇಕು ಅಂದ್ರೆ ದೇರ್ ಹ್ಯಾಸ್ ಟು ಬಿ ಫೈರ್. ಫೈರ್ ಇಲ್ದಿದ್ರೆ ಪ್ರಕಾಶ ಇಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೊ ಪ್ರಕಾಶ ಬರಬೇಕು ಅನ್ನೋದಕ್ಕೆ ನಮಗ್ ಗೊತ್ತಾಗಬೇಕು ಅಂದ್ರೆ ಅಗ್ನಿನ ಕಂಪೇರ್ ಮಾಡಿದ್ದಾರೆ. ಇವಾಗ ಸ್ವರ್ಗಕ್ಕೇನೋ ಅವನು ಹಾಕಿರೋ ಶ್ರದ್ಧೆಯಿಂದ ಇಷ್ಟು ದಿವಸ ಪುಣ್ಯ ಫಲದಿಂದ, ಪುಣ್ಯ ಫಲ ಖಾಲಿ ಆಗೋ ತನಕ ಇಲ್ಲಿ ಸ್ವರ್ಗ ಅಂದ್ರೆ ಏನು, ಪಿತೃಲೋಕನೂ ತಗೋಬಹುದು, ಗಂಧರ್ವ ಲೋಕ ತಗೋಬಹುದು. ಜಡ್ಜ್ಮೆಂಟ್ ಡೇ, ಎಲ್ಲ ಮನುಷ್ಯರು ಜಡ್ಜ್ಮೆಂಟ್ ಡೇಗೆ ಹೋಗ್ಲೇಬೇಕು. ಯಾಕೆ ಜಡ್ಜ್ಮೆಂಟ್ ಡೇಗೆ ಹೋಗ್ಬೇಕು ಅಲ್ಲಿ ಅಂತಂದ್ರೆ ಅಲ್ಲಿ ನಿಶ್ಚಯ ಆಗತ್ತೆ ಇವರು ಏನಾಗಿ ಹುಟ್ಟಬೇಕು, ಎಲ್ಲಿ ಹೋಗ್ಬೇಕು ಅಂತ. ಸೊ ಪುಣ್ಯ ಇದ್ರೆ ಅವ್ರು ಗಂಧರ್ವ ಲೋಕಕ್ಕೆ ಹೋಗ್ಬೋದು, ಆಮೇಲೆ ಪಿತೃಲೋಕಕ್ಕೆ ಹೋಗ್ಬೋದು, ಸ್ವರ್ಗ ಲೋಕಕ್ಕೆ ಹೋಗ್ಬೋದು. ಎಲ್ಲ ಹೋಗಿ ಏನಾಯ್ತು, ಅಲ್ಲಿಂದ ಇವಾಗ ವಾಪಸ್ ಜರ್ನಿ ಎಲ್ಲಿಗೆ, ಮರ್ತ್ಯ ಲೋಕಕ್ಕೆ, ತಿರುಗು ಭೂಮಿಗೆ ವಾಪಸ್ಸು ಬರಬೇಕು. ಸೊ ಏನಾಯ್ತು, ಸ್ವರ್ಗವನ್ನು ಬಿಟ್ಟು ದ್ಯೂಲೋಕಕ್ಕೆ ಬರ್ತಾನೆ. ಇದನ್ನ ಅಗ್ನಿ ಅಂತ ಹೇಳಿದ್ರು. ಯಾವಾಗ ಒಂದು ಸಲಿ ಶ್ರುತಿ ಮಾತೆ ಇದಕ್ಕೆ ಕಂಪ್ಯಾರಿಸನ್ ಅಗ್ನಿ ಅಂತ ಕೊಟ್ಟು ಬಿಡ್ತಾಳೋ, ಆವಾಗ ಏನಾಯ್ತು, ಅದಕ್ಕೆ ಸೌದೆ ಬೇಕು, ಇಂಧನ, ಫ್ಯೂಯಲ್ ಬೇಕು. ಯಾವುದು ಫ್ಯೂಯಲ್ ಅಂದ್ರೆ ಇಲ್ಲಿ ಸೂರ್ಯನೇ ಫ್ಯೂಯಲ್ಲು, ಆದಿತ್ಯನೇ ಫ್ಯೂಯಲ್ಲು ಅಂತ. ಈ ಸೂರ್ಯ ಹೇಗಿದ್ದಾನೆ ಅಂತಂದ್ರೆ ಅವನ ಗುಣ ಏನು, ಅದನಾಥ್ ಆದಿತ್ಯ, ಅದನಾಥ್ ಭಕ್ಷಣಾತ್. ಇವನು ಏನೇನ್ ತಗೊಳ್ತಾ ಇದ್ದಾನೋ ಎಲ್ಲದರ ರಸನೂ ತಗೊಳ್ತಾನೆ ಆದಿತ್ಯ. ಎಲ್ಲದ ವಸ್ತುಗಳ ರಸವನ್ನು ತಗೊಂಡು ಅದನ್ನೆಲ್ಲ ಡ್ರೈ ಆಗಿ ಬಿಡ್ತಾನೆ. ಯಾವುದನ್ನ ಮೊದಲು ಬೆಳೆಯೋದಕ್ಕೆ ಸಹಾಯ ಮಾಡಿದ್ನೋ ಅದನ್ನೇ ಎಲ್ಲವನ್ನೂ ಭಕ್ಷಣ ಮಾಡ್ತಾನೆ. ಅದಕ್ಕೆ ಒಳ್ಳೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಆಲೂಗೆಡ್ಡೆ ಇದೆ, ಅದನ್ನ ಸ್ವಲ್ಪ ಚುಚ್ಚಿಬಿಟ್ಟು ಮೈಕ್ರೋವನ್ಲಿ ಇಡಿ. ಅದು ಕರೆಕ್ಟ್ ಆಗಿ ನೀವು ಸರಿಯಾದ ಟೈಮ್ ಸೆಟ್ ಮಾಡಿ ಇಟ್ರೆ ಏನಾಗತ್ತೆ, ಕರೆಕ್ಟ್ ಆಗಿ ಬೆಂದಿರುತ್ತೆ. ಅದು ತುಂಬಾ ಹೊತ್ತಿಟ್ಬಿಟ್ರೆ ಸೀದೋಗ್ಬಿಡತ್ತೆ. ಯಾಕೆಂದ್ರೆ ಆಲೂಗೆಡ್ಡೆಯಲ್ಲಿ ಎಲ್ಲಿವರೆಗೂ ನೀರಿದೆಯೋ, ನೀರಿನ ಅಂಶ ಇದೆಯೋ ಅಲ್ಲಿವರೆಗೂ ಅದೇನಾಗತ್ತೆ, ಕುಕ್ ಆಗತ್ತೆ. ಆಮೇಲೆ ಏನಾಗತ್ತೆ, ರಸ ಹೊರಟೋಗ್ಬಿಟ್ರೆ ಇದು ಇದಾಗುತ್ತೆ, ಸುಟ್ಟೋಗುತ್ತೆ.
ಅದೇ ರೀತಿ ಇವನ್ ಏನ್ ಮಾಡ್ತಾನೆ ಆದಿತ್ಯ ಅಂತಂದ್ರೆ ಎಲ್ಲ ಕಡೆಯಿಂದನೂ ರಸವನ್ನ ತಗೊಳ್ತಾನೆ ಆದಿತ್ಯ. ಅಂತ ಸೂರ್ಯನನ್ನ ಅವನೇ ಸೌದೆ ಪ್ರಜ್ವಲಿತವಾಗಿದ್ದಾನೆ ಸಂಪೂರ್ಣ ದ್ಯೂಲೋಕವನ್ನ. ಅಂದ್ರೆ ದ್ಯೂಲೋಕ ಅಂದ್ರೆ ಏನು? ಅಂತರಿಕ್ಷದಲ್ಲಿ ಪೊಲ್ಯೂಷನ್ ಇದೆ, ಎಲ್ಲಾನು ಇದೆ, ಧೂಳಿದೆ, ಎಲ್ಲಾನು ಇದೆ. ಇದೆಲ್ಲ ಇಲ್ಲಿ ಗ್ರಾವಿಟೇಷನಲ್ ಪುಲ್ ಇದೆ ಬೇರೆ. ಈ ಗ್ರಾವಿಟೇಷನಲ್ ಪುಲ್ಲು ಇಲ್ಲದಿರೋದಕ್ಕೆ ಮೇಲೆ ಹೋಗ್ಬೇಕು. ಅಲ್ಲಿ ಹೋದಾಗ ಏನಾಗತ್ತೆ, ಅಲ್ಲಿ ಅವನು ಆ ದ್ಯೂಲೋಕದಲ್ಲಿ ಪ್ರಕಾಶಮಯವಾಗಿರೋದಲ್ಲಿ ಇದ್ದಾನೆ. ಈ ಅಗ್ನಿಲಿ ಅವನು ತಿರುಗಬೇಕು, ಪ್ರಜ್ವಲಿತ ಅಗ್ನಿಲಿ ತಿರುಗ್ತಾ ಇದ್ದಾನೆ. ಆ ಪ್ರಜ್ವಲಿತ ಅಗ್ನಿಲಿ ಅವನು ತಿರುಗ್ತಾ ಇದ್ದಾನೆ. ಆದ್ರೂನು ಅವನಿಗೆ ಏನೂ ಆಗೋದಿಲ್ಲ. ಅದನ್ನ ಜ್ಞಾಪಕ ಇಟ್ಕೋಬೇಕು. ಅಗ್ನಿಲಿ ಏನಾಗಿದೆ, ಹೊಗೆನೂ ಇದೆ. ಯಾವುದಪ್ಪ? ಜ್ವಾಲೆನೂ ಇದೆ. ಹೊಗೆ ಯಾವುದು ಅಂದ್ರೆ ಈ ತರ ಪ್ರಕಾಶ ಇರುವಾಗ ಪ್ರಕಾಶ ಇದೆಯಲ್ಲ, ಅದೇ ಪ್ರಕಾಶನೇ ಬೆಳ್ಳು ಕಾಣಿಸತ್ತಲ್ಲ, ಅದಕ್ಕೆ ಹೊಗೆ ಇತ್ತು. ಆಮೇಲೆ ಅಲ್ಲಿ ಉರಿಯುತ್ತಿರುವಾಗ ಜ್ವಾಲೆ ಇದೆಯಲ್ಲ, ಕೆಂಪು ಕಲರು ಬಿಳಿ ಕಲರ್ ಎಲ್ಲ ಕಾಣಿಸತ್ತಲ್ಲ, ಅದೇ ಆದಿತ್ಯ ಅಂತ. ನೋಡಿ, ನಮ್ಗೆ ಬೆಳಿಗ್ಗೆ ನೀವು ಸಾಯಂಕಾಲ ನೋಡಿದ್ರೆ ಕೆಂಪಾಗಿ ಕಾಣಿಸ್ತಾನೆ ಯಾರು? ಸೂರ್ಯ. ಆಮೇಲೆ ಏನಾಗುತ್ತೆ, ಬೆಳ್ಳಗೆ ಕಾಣಿಸ್ತಾನೆ, ಕಲರು ಚೇಂಜ್ ಆಗತ್ತೆ. ಅವನು ಜ್ವಾಲೆಯಲ್ಲಿ ಹೇಗೆ ಚೇಂಜ್ ಆಗುತ್ತೆ ಕಲರ್ಸು, ಹಾಗೆ ಯಾಕಂದ್ರೆ ಇಂಧನದ ಮೇಲೆ ಡಿಪೆಂಡ್ ಆಗತ್ತೆ. ಅದೇ ರೀತಿ ಇವನು ಚೇಂಜ್ ಆಗ್ತಾ ಇದ್ದಾನೆ. ಇದೆಲ್ಲ ಇದೆ. ಇಷ್ಟಾದ್ರೂ ಜೀವನಿಗೆ ಏನು ಆಗೋಲ್ಲ. ಯಾಕೆ ಅಂದ್ರೆ ಅಮರ ತತ್ವ, ಅದು ಅಮರನಾಗಿದ್ದಾನೆ ಜೀವ. ಈ 5 ಭೂತಗಳು ಜೀವಿಗೆ ಏನು ಮಾಡೋಕ್ಕಾಗಲ್ಲ. ಆಕಾಶ, ವಾಯು, ಅಗ್ನಿ, ನೀರು, ಆಮೇಲೆ ಭೂಮಿ. ಯಾವ 5 ಪಂಚಭೂತಗಳು ಜೀವನಿಗೆ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಈ 5 ಭೂತಗಳಿಗೆ ಸಾಕ್ಷಿಯಾಗಿದ್ದಾನು. ಅದರಿಂದ ಅವನ ಅಸಂಗವಾಗಿದ್ದಾನೆ. ಜೀವ ಯಾವ ಭೂತಗಳ ಜೊತೆಲೂ ಅಂಟಿಕೊಂಡಿಲ್ಲ, ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಇವಾಗ ಹೇಳಿದ್ರು ಈ ಪಂಚಭೂತಗಳನ್ನೇ 5 ಸ್ಟೇಷನ್ ಅಂದ್ಬಿಟ್ರು. ಎಷ್ಟು ಚೆನ್ನಾಗಿ ಒಂದೊಂದಾಗಿ ಮಾಡ್ತಿದ್ರೆ, ಆಕಾಶ ತರ ಎಲ್ಲಿ ಗ್ರಾವಿಟೇಷನ್ ಪುಲ್ ಇಲ್ವೋ, ಬರೀ ಸ್ಪೇಸ್ ಅಂತಾರಲ್ಲ, ಆ ಸ್ಪೇಸ್ ಅಲ್ಲಿ ಇದ್ದಾನೆ. ಅದನ್ನ ಅಗ್ನಿ ತರ ಕಲ್ಪನೆ ಮಾಡಿದ್ದಾರೆ ಅಷ್ಟೇ. ಕಲ್ಪನೆ ಮಾಡಿ ಆ ರಶ್ಮಿಗಳು, ಆಮೇಲೆ ಏನಾಯ್ತು, ರಶ್ಮಿಗಳು ಇರೋದ್ರಿಂದ ಏನಾಯ್ತು, ನಕ್ಷತ್ರಗಳು, ಕೆಂಡ ಇದೆ. ಕೆಂಡ ಯಾರು? ಚಂದ್ರ ಅಂತ. ಯಾಕೆಂದ್ರೆ ಚಂದ್ರನನ್ನ ಕೆಂಡಕ್ಕೆ ಯಾಕೆ ಹೋಲಿಸಿದ್ರು ಅಂದ್ರೆ ಎಲ್ಲ ಉರಿದು ಮತ್ತೆ ಕೆಂಪಗೆ ಕಾಣಿಸತ್ತಲ್ಲ, ಅದಕ್ಕೋಸ್ಕರ ಕಂಪೇರ್ ಮಾಡಿದ್ರು. ಸೊ ಹೀಗೆ ಒಂದನೇ ಅಗ್ನಿಲಿ ಹೋಗ್ಬಿಟ್ಟು ಇವನು ಜೀವ ಏನ್ ಮಾಡ್ತಾನೆ, ಕೆಳಗಡೆ ಬರ್ತಾನೆ. ಬಂದ್ರೆ ಒಂದು ಸ್ಟೇಷನ್ ಏನೋ ಪಾರ್ ಮಾಡೇ ಆಯ್ತು. ಇವಾಗ ನೆಕ್ಸ್ಟ್ ಸ್ಟೇಷನ್ ಯಾವ್ದಕ್ಕೆ ಬರ್ತಾನೆ? ದ್ಯೂಲೋಕದಿಂದ. ಅಂತಂದ್ರೆ ನೀವು ಯಾವಾಗ ಅಗ್ನಿಗೆ ಹಾಕ್ತಿರೋ, ಆಹುತಿ ಹಾಕಿದ್ರೆ ಅಗ್ನಿನೂ ನಿಮ್ಗೇನೋ ಕೊಡುತ್ತೆ ತಾನೆ, ಖಂಡಿತ ಕೊಡುತ್ತೆ ಅಲ್ವಾ? ಇವಾಗ ಅಗ್ನಿಲಿ ಆಲೂಗೆಡ್ಡೆ ಹಾಕಿದ್ರಿ, ಅದು ಏನಕ್ಕೆ ಬೇಯಿಸಿ ನಿಮಗೆ ವಾಪಸ್ ಕೊಡುತ್ತೋ ಇಲ್ವೋ ಅದನ್ನ, ಅಲ್ವಾ? ಅದೇ ರೀತಿ ಏನಾಯ್ತು, ಇಲ್ಲೂ ಏನಾಗುತ್ತೆ, ನಿಮಗೆ ಸೋಮ ಚಂದ್ರನ ರೂಪವಾಗಿ ಕೊಡ್ತಾನೆ. ಯಾಕೆಂದ್ರೆ ಈ ಚಂದ್ರನಿಗೂ ಸೂರ್ಯನಿಗೂ ಏನು ವ್ಯತ್ಯಾಸ? ಸೂರ್ಯನ ಪ್ರಕಾಶ ಹೇಗಿರುತ್ತೆ ನಮಗೆ ಅಂದ್ರೆ, ಸೂರ್ಯನ ಪ್ರಕಾಶ ಅದು ಇದಾಗಿ ಸುಡುವಂತ ಅದು ಪ್ರಕಾಶವಾಗಿರುತ್ತೆ. ಆದ್ರೆ ಚಂದ್ರನ ಪ್ರಕಾಶದಲ್ಲಿ ಏನಾಗತ್ತೆ, ಅದರಲ್ಲಿ ರಸವನ್ನು ಸೇರಿ ಅಮೃತವಾಗಿ ಇರುತ್ತೆ ಚಂದ್ರನ ಪ್ರಕಾಶ. ಆಮೇಲೆ ಗುರುಜಿ ಬೇಕಾದಷ್ಟಲ್ಲಿ ನಮ್ಗೆ ಹೇಳಿದ್ರು, ಏಜ್ ಆಗ್ತಾ ಯಾಕೆಂದ್ರೆ ನಮ್ಗೆ ರಸ ತುಂಬವನು ಚಂದ್ರ. ಸೊ ಚಂದ್ರನ ಪ್ರಕಾಶದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಓಡಾಡ್ಬೇಕು. ಅದಕ್ಕೆ ತುಂಬಾ ಹಳೆ ಕಾಲದವರು ಪೌರ್ಣಿಮೆ ಬಂದ ತಕ್ಷಣ ಬಿಡ್ತಾ ಇರ್ಲಿಲ್ಲ. ಫುಲ್ ಮೂನ್ ಡೇ ಬಂದ್ರೆ ದೇ ಯೂಸ್ ಟು ಮೇಕ್ ಯೂಸ್ ಆಫ್ ಇಟ್ ಫುಲ್ಲಿ. ಏನ್ ಮಾಡಿದ್ರು, ಎಲ್ಲರೂ ಸೇರ್ಕೊಂಡು ಪೌರ್ಣಮಿ ದಿವಸ ಒಂದು ಕಡೆ ಸೇರಿ ಎಲ್ಲ ಪಾಟ್ ಲಂಚ್ ಅಂತ ಹೇಳ್ತಾರಲ್ಲ, ಬೇರೆ ಬೇರೆ ಡಿಶ್ ಮಾಡ್ಕೊಂಡು ತಗೊಂಡೋಗಿ ಊಟ ಮಾಡ್ತಾ ಆ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಹೊತ್ತಿರುವುದು. ಯಾಕಂದ್ರೆ ಈ ಚಂದ್ರ ಏನಾಗುತ್ತಾನೆ ನಮ್ಗೆ ಸೋಮರಾಜ. ಸೋಮ ಹೆಸರೇ ಇರೋಂಗೆ ರಸ, ನಮ್ಗೆ ಅಮೃತವನ್ನು ತುಂಬುತ್ತಾನೆ ನಮ್ಗೆ. ಆದ್ರಿಂದ ಈ ಪಂಚಾಗ್ನಿ ವಿದ್ಯೆ ಇಷ್ಟೆಲ್ಲ ನಮಗೆ ಹೇಳ್ತಾ ಇದಾರಲ್ಲ, ಇದರಿಂದ ನಮ್ಗೆ ಪ್ರಯೋಜನ ಏನು ಅಂತ ಎಲ್ಲರೂ ವಿಚಾರ ಮಾಡ್ಬೇಕು. ಇಲ್ಲಿ ಪ್ರಯೋಜನ ಏನು ಅಂದ್ರೆ, ನೀವು ಯಾವಾಗ ನಿಮ್ಮ ತಪ್ಪು ಕಲ್ಪನೆ ಏನಿದೆ, ಅಗ್ನಿ ಅನ್ನೋದು ಸುಡತ್ತೆ,
ಅಗ್ನಿ ಅನ್ನೋದು ನಾಶ ಮಾಡತ್ತೆ. ಎಲ್ಲರಿಗೂ ಕಲ್ಪನೆ ಇದೆ ಅಗ್ನಿಯ ಬಗ್ಗೆ, ಎಂತ ದೃಢವಾದ ಕಲ್ಪನೆ ಇದೆ. ಏನಂತ? ಎಲ್ಲವನ್ನೂ ನಾಶ ಮಾಡತ್ತೆ. ಇವಾಗ ನಮ್ಗೆ ಹೇಳಿದ್ರು ನೀನು ಅಗ್ನಿಲಿ ಹಾರು ಅಂತಂದ್ರೆ ನಾವು ಹಾರೋಲ್ಲ. ಯಾಕೆ? ನನಗೆ ನಾಶ ಆಗತ್ತೆ. ಯಾವುದು ನಾಶ ಆಗತ್ತೆ? ಬಿಕಾಸ್ ಶರೀರವನ್ನು ನಾನು ಅಂತ ತಿಳ್ಕೊಳ್ಳೋದ್ರಿಂದ ನಾನು ಅಗ್ನಿಲಿ ಹಾರೋಕೆ ನಾನು ಹೆಸಿಟೇಟ್ ಮಾಡ್ತೀನಿ, ನಾ ಹಾರೋದಿಲ್ಲ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ನಾಶ ಆಗು. ಅದಕ್ಕೆ ಏನ್ ಮಾಡ್ತು? ಇಲ್ಲ, ಈ ಜೀವಿಗೆ ಏನೂ ಆಗೋಲ್ಲ. ಇಷ್ಟೆಲ್ಲ ಭೋಗ ಅನುಭವಿಸ್ಬಿಟ್ಟು ಬಂದೆ, ಇಷ್ಟೆಲ್ಲ ಆಯ್ತಲ್ಲ. ಇಲ್ಲಿ ಅವನು ಇಲ್ಲಿಂದ ಹೋಗುವಾಗ ಶರೀರ ಬಿಟ್ಬಿಟ್ಟು ಹೋಗ್ಬೇಕಾಯ್ತು. ಬಟ್ ಕರ್ಕೊಂಡು ಹೋದ್ರು. ಇವನು ಒಳ್ಳೆ ಕೆಲಸ ಮಾಡಿದ್ರಿಂದ ಸೂರ್ಯನ ಕಿರಣಗಳ ಮೂಲಕ ಇವನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು. ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ಇವನಿಗೆ ಏನೂ ಆಗ್ಲಿಲ್ಲ. ಎಲ್ಲಾನು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗಿದ್ದಾನೆ ಹೋಗುವಾಗ. ಆಮೇಲೆ ಏನಾಯ್ತು? ಅಲ್ಲೂ ಎಲ್ಲ ಅನುಭವಿಸದ್ ಮತ್ತೇನು, ಅವನಲ್ಲಿ ಏನು ಬದಲಾವಣೆ ಇಲ್ಲ. ನಾ ಇಂದ್ರ ಆಗಿದ್ದ ಅಂತ ಕುರು ಇರುತ್ತೆ. ಅದಕ್ಕೆ ಬೃಹಸ್ಪತಿ ಹೇಳ್ತಾರಲ್ಲ, ಇಂದ್ರ ಬೃಹಸ್ಪತಿ ಇಬ್ರು ವಾಕಿಂಗ್ ಹೋಗ್ತಾ ಇದ್ರು. ಯಾಕೆ ಅಂದ್ರೆ ಬೃಹಸ್ಪತಿ ಕರ್ಕೊಂಡು ಹೋದ್ರು ವಾಕಿಂಗ್ ಇವನ್ನ, ಇಂದ್ರನನ್ನ. ಯಾಕೆ? ಹೊಸದಾಗಿ ಇಂದ್ರ ಆಗಿದ್ದಾನೆ. ಅವನು ತನ್ನ ಅಮರಾವತಿಯಿಂದ ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಗರ್ವ, ಅಹಂಕಾರ ಬಂತು. ನಾನು ಎಂತ ರಾಜ, ಚಿಕ್ಕ ಪುಟ್ಟ ರಾಜ ಅಲ್ಲ, ಐ ಆಮ್ ದಿ ಕಿಂಗ್ ಆಫ್ ದಿ ಅಮರಾವತಿ ಅಂತ, ಇಷ್ಟು ಭೋಗ ಇರೋದಕ್ಕೆ ಅಂತ. ನೋಡಿದ್ರು ಬೃಹಸ್ಪತಿ ಗುರು ನೋಡಿದ್ರು, ಓಹೋ ಇವನಿಗೆ ಅಹಂಕಾರ ಬಂದ್ಬಿಟ್ಟಿದೆ, ಇದು ಒಳ್ಳೆ ಲಕ್ಷಣ ಅಲ್ಲ. ಅಹಂಕಾರ ನಮ್ಮ ಪತನಕ್ಕೆ ಕಾರಣ ಖಂಡಿತ. ಆದ್ರೆ ಗುರುಜಿ ಬಹಳ ಚೆನ್ನಾಗಿ ಒಳ್ಳೆ ಒಂದ್ ಮಾತು ಹೇಳ್ತಾರೆ. ತುಂಬಾ ಜನ ಹಾಗ ಅನ್ಕೊಂಡು ಯಾರನ್ನು ಪ್ರಶಂಸನೆ ಮಾಡದೆ ಹೊಗಳ್ದೇನೆ ಇರೋದು, ಅದು ದೊಡ್ಡ ತಪ್ಪು. ಯಾಕೆಂದ್ರೆ ಮನುಷ್ಯನಿಗೆ ಸ್ವಭಾವದಿಂದ ಪ್ರಶಂಸೆ ಅನ್ನೋದು ಜೀವನ ಅಲ್ವಾ? ಸ್ವಲ್ಪ ಪ್ರಶಂಸೆ. ಗುರುಜಿ ಹೇಳ್ತಾರೆ, ನೀವು ದಿವಸ ದೇವ್ರ ಮುಂದೆ ಸ್ತೋತ್ರ ಹೇಳ್ತೀರಲ್ಲ, ಏನ್ ಮಾಡ್ತಾ ಇದ್ದೀರಾ? ದೇವ್ರನ್ನ ಪ್ರಶಂಸೆ ಮಾಡ್ತಾ ಇದ್ದೀರಾ ಅಲ್ವಾ? ಇನ್ನೊಂದು ಕತೆ ಜ್ಞಾಪಕ ಬಂತು ನೋಡಿ, ತುಂಬಾ ಮುಖ್ಯವಾದ ಕತೆ. ಪ್ರಶಂಸೆ ಅನ್ನೋದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂತ. ಒಬ್ಬ ರಾಜನತ್ತ ಒಬ್ಬ ಶಿಲ್ಪಿ ಬರ್ತಾನೆ. ಶಿಲ್ಪಿ ಅಂದ್ರೆ ಸ್ಕಲ್ಪ್ಟರ್. ಅವ್ನ್ ಬರ್ತಾನೆ. ಬಂದ್ಬಿಟ್ಟು ಅವನು ಹೇಳ್ತಾನೆ ರಾಜನಿಗೆ, ಅವನು ಹೇಳ್ತಾನೆ ಎಷ್ಟೋ ಜನ ಶಿಲ್ಪಿಗಳಿದ್ದಾರೆ, ನಿನ್ನದೇನು ಸ್ಪೆಷಾಲಿಟಿ ಇದ್ದಾರೆ. ಅವನು ಹೇಳ್ತಾನೆ ಎಲ್ಲ ಶಿಲ್ಪಿಗಳು ತನ್ನಿಂದ ಬೇರೆಯಾಗಿ ಒಂದನ್ನ ಕೆತ್ತಾನೆ, ಕರೆಕ್ಟ್ ತಾನೆ? ಆದ್ರೆ ನಾನು ನನ್ನಂಗೆ ಮಾಡ್ತೀನಿ. ನಾನು ಇಟ್ ವಿಲ್ ಬಿ ಲೈಕ್ ಮೀ ಓನ್ಲಿ. ನೀವು ಅದು ಟೆಸ್ಟ್ ಮಾಡ್ಬೋದು ಬಂತು ಅಂತ ಹೇಳ್ತಾರೆ. ಸರಿ, ರಾಜ ಮಂತ್ರಿ ಒಪ್ಕೋತಾರೆ. ಅವಾಗ ಅವನೇ ಚಾಲೆಂಜ್ ಮಾಡಿರ್ತಾನೆ, ನೀವು ರೆಕಗ್ನೈಸೇ ಮಾಡೋಕ್ಕಾಗಲ್ಲ, ಶಿಲ್ಪ ಯಾವುದು, ನಾನ್ ಯಾರು ಗೊತ್ತೇ, ನನ್ನನ್ನ ನಾನೇ ಮಾಡ್ತೀನಿ ಅಂತ. ಸರಿ ಅಂತ ಇವಾಗ ರಾಜ ಮಂತ್ರಿ ಇಬ್ರು ಹೋದ್ರು. ಮೊದ್ಲೇ ಎಲ್ಲ ಅರೇಂಜ್ ಆಗಿತ್ತು. ಅವನು ಒಬ್ಬನೇ ಇದ್ದ ಅಲ್ಲಿ. ಎಲ್ಲ ಅರೇಂಜ್ ಮಾಡ್ಬಿಟ್ಟು ಇಷ್ಟೊತ್ತಿಗೆ ಬರ್ಬೋದು ಅಂತ ಹೇಳಿದ್ರೆ ಇವ್ರು ಹೋದ್ರು. ಹೋದ್ರೆ ಎಲ್ಲಾನು ಮಲಗಿದೆ. ಶಿಲ್ಪಿ ಬೇಕಾದಷ್ಟು 9, ಟೋಟಲ್ 10 ಇದೆ ಅಲ್ಲಿ. ಎಲ್ಲ ನೋಡಿದ್ರು. ಏನ್ ರಾಜನಿಗೆ ಮಂತ್ರಿನ ಕೇಳ್ತಾನೆ, ಏನಪ್ಪಾ ಇದು, ಇವಾಗ ಅವನನ್ನ ಮಹಾನ್ ಅಂತ ಒಪ್ಕೋಬೇಕಾಗಿದ್ದೆಲ್ಲ, ನಮ್ಮಲ್ಲಿ ಬುದ್ಧಿವಂತರೇ ಇಲ್ಲ ಅಂತ ಆಗ್ಬಿಡುತ್ತಲ್ಲ, ಏನ್ ಮಾಡೋದು ಅಂದ್ರೆ. ಅವಾಗ ರಾಜ ಮಂತ್ರಿಗೆ ಬಹಳ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ನಮ್ ತಂದೆ ಯಾವಾಗ್ಲೂ ಹೇಳ್ತಿದ್ರು, ಮೈಸೂರು ಮಹಾರಾಜರು ಹಾಗೇನಂತೆ. ಆ ಮಿನಿಸ್ಟರು ಆ ರಾಜ ಹೇಳಿದ್ದನ್ನ ಹೇಗೆ ಅರ್ಥ ಮಾಡ್ಕೊಂಡು, ಬೇರೆ ಒಬ್ಬರಿಗೂ ಏನೂ ಗೊತ್ತಾಗ್ತಿರ್ಲಿಲ್ಲಂತೆ, ಬಟ್ ಮಿನಿಸ್ಟರ್ ಮಾತ್ರ ಅರ್ಥ ಆಗ್ತಿತ್ತು. ಸೊ ಅದೇ, ಯಾಕಂದ್ರೆ ಅವ್ರಿಗೆ ಒಂದು ಟೆಂಪೋ ಒಂದು ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹೇಗೆ ಮಾತಾಡಿದ್ರೆ ಆ ಕಣ್ ಸನ್ನೆ ಇರ್ಬೋದು, ಅಥವಾ ಬೆರಳೆ ಏನಾದ್ರೂ ಹೇಳ್ಬೋದು, ಯಾವ್ದು ಗೊತ್ತು ಅಲ್ವಾ? ಇಲ್ಲಿ ಏನಾಯ್ತು, ಮಂತ್ರಿ ರಾಜ ಮಂತ್ರಿ ಇಬ್ರು ಏನ್ ಮಾಡಿದ್ರು, ಡಿಸೈಡ್ ಮಾಡಿದ್ರು. ಇವಾಗ ಏನ್ ಮಾಡ್ತಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ ಶಿಲ್ಪಿಯನ್ನ. ರಾಜ ಹೇಳ್ದ, ಏನ್ ಮಂತ್ರಿ, ಇಷ್ಟು ವಿಗ್ರಹ ಇದೆ, ನಮ್ಗೆ ಇಷ್ಟು ನೋಡಿದ್ರು ವ್ಯತ್ಯಾಸನೇ ಕಂಡುಹಿಡಿಯೋಕಾಗ್ತಾ ಇಲ್ವಲ್ಲ, ನಮ್ಗೆ ಸ್ವಲ್ಪನೂ ಗೊತ್ತಾಗ್ತಾ ಇಲ್ವಲ್ಲ, ಎಂತ ಕಲೆ ಇರ್ಬೋದು ಇವ್ರು ಅಂತ. ಮಂತ್ರಿ ಹೇಳ್ದ, ನಾನು ಇದುವರೆಗೂ ಯಾರನ್ನು ನೋಡಿಲ್ಲ. ಇವ್ರು ಹೊಗಳ್ತಾ ಇದ್ದಾರೆ, ಬಟ್ ಇಬ್ರು ಗಮನಿಸ್ತಾ ಇದ್ದಾರೆ ಎಲ್ಲವನ್ನು. ಆ ಬೊಂಬೆಗಳಲ್ಲಿ ನಗು ಬರ್ಲಿಲ್ಲ ಮುಖದಲ್ಲಿ, ಆದ್ರೆ ನಿಜವಾದ ಶಿಲ್ಪಿ ಮುಖದಲ್ಲಿ ನಗು ಬಂತು. ಸ್ಲೈಟ್ ಆಗಿ ಬಂತು. ಯಾಕೆ? ಅವನಿಗೆ ಪ್ರಶಂಸೆಯಿಂದ ಅವನ ಅಟ್ರಾಕ್ಟ್ ಆಗ್ಬಿಟ್ಟ. ಅವನ ಹೊಗಳ್ತಾ ಇರೋವಾಗ ಅವನಿಗೆ ಗೊತ್ತಿರದೆ ಅವನ ಮುಖದಲ್ಲಿ ಏನಾಯ್ತು, ಸ್ಲೈಟ್ ಆಗಿ ಒಂದು ಸ್ಲೈಟ್ ಇಂಡಿಕೇಶನ್ ಬಂದ ತಕ್ಷಣ ಇಟ್ಬಿಟ್ರಿ ಅವನು ಚೈತನ್ಯ ಅಂತ. ಅದೆಲ್ಲ ಜಡ ಅದು. ನೋಡಿ ಎಷ್ಟು ಚೆನ್ನಾಗಿದೆ.
ತುಂಬಾ ಚೆನ್ನಾಗಿದೆ ಇದೆಲ್ಲ. ನಮ್ಗೆ ನಾವ್ ಏನ್ ಅನ್ಕೊಂಡಿದೀವಿ, ಚಂದಮಾಮ ಏನ್ ಮಹಾಕಥೆ ಬರೀತಾರೆ ಅಂತ. ಇಲ್ಲ, ಅದೆಲ್ಲ ಸ್ಟ್ಯಾಂಡರ್ಡ್ ಬರೀಬೇಡಿ. ನಂಗೆ ನಿಜವಾಗಿ ಸೊ ನನ್ಗೆ ಯಾಕೆಂದ್ರೆ ಪ್ರಶಂಸೆಗಳು ಹೇಳ್ದೆ, ಪ್ರಶಂಸೆನೂ ಬೇಕು. ಬೃಹಸ್ಪತಿ ಏನ್ ಮಾಡ್ತಾನೆ, ಇವನಿಗೆ ಪ್ರಶಂಸೆನೂ ಜಾಸ್ತಿ ಆಗೋಯ್ತಲ್ಲ ಇಂದ್ರನಿಗೆ, ಅಹಂಕಾರ ಬಂದ್ಬಿಟ್ಟಿದೆ ಇವಾಗ ನನ್ಗೆ. ಅವ್ರು ಏನ್ ಮಾಡಿದ್ರು, ವಾಕಿಂಗ್ ಹೋಗೋಣ ಬಾ ಅಂತ ಕರ್ಕೊಂಡ್ ಬಂದ್ರೆ ಏನಾಯ್ತು, ಇರುವೆ ಸಾಲ್ ಹರಿತಾ ಇದೆ, ದೊಡ್ಡ ಇರುವೆ ಸಾಲ್. ಬೃಹಸ್ಪತಿ ಅಲ್ಲಿ ಕೂತ್ಕೊಂಡ್ಬಿಟ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಜೋಬಲ್ಲಿ ಒಂದು ಇದನ್ನು ಇಟ್ಕೊಂಡಿದ್ರು, ಏನದು ಲೆನ್ಸ್ ಇರುತ್ತಲ್ಲ, ಲೆನ್ಸ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದಾರೆ, ಇರುವೆ ಸಾಲನ್ನ ಲೆನ್ಸ್ ಇಟ್ಕೊಂಡು ಹೀಗೆ. ನಮ್ಗೆ ಯಾರೋ ಹೇಳಿದ್ರು, ಹಳೆ ಕಾಲದಲ್ಲಿ ಅಜ್ಜಿ ಇರ್ತಿದ್ದಂತೆ ಮನೇಲಿ, ಮೊಮ್ಮಗಳಿಗೋ ಏನಾದ್ರು ಗಂಡು ಗೊತ್ತಾದ್ರೆ ಆ ವರ ಅಂತ, ಅವನು ಚಿಕ್ಕವನು ಬೇಗ ಮದುವೆ ಮಾಡ್ತಿದ್ದಲ್ಲ, ಬಂದ್ರೆ ಅವನನ್ನ ಹೀಗೆ ಇದನ್ನ ಇಟ್ಕೊಂಡು ನೋಡ್ತಿದ್ರಂತೆ. ಇವಾಗ ಏನಾದ್ರು ಅಳಿಯ ಆಗೋವನ ಅತ್ತೆ ನೋಡಿದ್ರೆ ಹೇಗಿರ್ಬೋದು. ಇಲ್ಲಿ ಬೃಹಸ್ಪತಿ ಏನ್ ಮಾಡ್ತಿದ್ದಾನೆ, ಒಂದೊಂದು ಇರುವೆನೂ ಚೆಕ್ ಮಾಡ್ತಾ ಇದ್ದಾನೆ ಹೀಗೆ. ಇವನು ಮುಂದಕ್ ಬಂದ್ಬಿಟ್ಟ, ಎಲ್ಲಿ ಗುರುಗಳು ಬರ್ಲಿಲ್ವಲ್ಲ, ಹಿಂತಿರುಗಿ ನೋಡಿದ್ರೆ ಏನಾಗಿದೆ, ಬೃಹಸ್ಪತಿ ಅಲ್ಲಿ ಕೂತಿದ್ದಾರೆ, ಅದು ಲೆನ್ಸ್ ಇಟ್ಕೊಂಡು ಕೂತಿದ್ದಾರೆ. ಇವನು ಹೇಳ್ಬಿಟ್ಟ, ಈಗ ಯಾಕೆ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ. ಅಲ್ಲ ನೋಡು, ಇಷ್ಟು ಸಾಲಿದೆಯಲ್ಲ ಇದು ಎಲ್ಲಾನು ನನ್ನ ಶಿಷ್ಯ ಇಂದ್ರ ಆಗಿತ್ತು. ಇದ್ರಲ್ಲಿ ಯಾವ್ದಾದ್ರೂ ಒಂದಿರುವೆ ಇಂದ್ರ ಆಗಿರ್ತಿಲ್ವಾ ಅಂತ ಹುಡುಕ್ತಾ ಇದೆ. ಸಾಲ ಹರಿತಿದೆ, ಅಷ್ಟು ಸಾಲಲ್ಲಿ ಎಲ್ಲನೂ ಇಂದ್ರ ಆಗಿತ್ತು, ಯಾವ್ದಾದ್ರು ಒಂದು ಆಗಿಲ್ವಾ ಅಂತ ನಾನ್ ಲೆನ್ಸ್ ಇಟ್ಕೊಂಡು ಚೆಕ್ ಮಾಡ್ತಿದ್ದೀನಿ. ಸಾಕಲ್ಲ, ಬುದ್ಧಿಮಾನ್ಕೋ ಇಶಾರಾ ಕಾಫಿಯೇ ಅಂತಾರೆ, ಸಾಕು, ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ತಕ್ಷಣ ಕಾಲಿಗೆ ಬಿದ್ದ ಯಾರು, ಇಂದ್ರ. ಕ್ಷಮಾಪಣೆ ಕೇಳ್ಕೊಂಡ, ಇಲ್ಲ ತುಂಬಾ ಕ್ಷಮಿಸಿ, ನಾನು ಅಹಂಕಾರ ಪಡೋದಿಲ್ಲ ಅಂತ ಹೇಳಿ. ಗುರುವಿನ ಕರ್ತವ್ಯ ಅದು, ಯಾಕೆಂದ್ರೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗ್ಬೇಕು. ಸೊ ಈ ಪಂಚಾಗ್ನಿ ವಿದ್ಯೆ ನಮಗೆ ಏನನ್ನ ಬೋಧಿಸುತ್ತೆ ಅಂದ್ರೆ, ಜೀವನ ಅಮರತ್ವವನ್ನು ಹೇಳುತ್ತೆ. ನಮಗೆ ಏನಾಗುತ್ತೆ, ಇದನ್ನ ಕೇಳ್ತಾ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ, ನಮ್ಮ ಸ್ವರೂಪದಲ್ಲಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲದಕ್ಕಿಂತ ರೋಗ ಬಂದಾಗ, ಸಾವಿನ ಭಯ ಬರೋದು, ಇದೆಲ್ಲ ನಮ್ಗೆ ಸ್ಲೋವಾಗಿ ಏನಾಗತ್ತೆ, ಕಮ್ಮಿ ಆಗತ್ತೆ. ಸಂಸ್ಕಾರ ಇದ್ದೇ ಇರುತ್ತೆ, ಅಷ್ಟು ಬೇಗ ಹೋಗಲ್ಲ. ಒಂದು ದಿವಸ ಕೊಟ್ಟೋಗ್ಬಿಡತ್ತಾ, ಖಂಡಿತದ ಒಂದು ದಿವಸಕ್ಕೆ ಯಾವುದು ಹೋಗೋದಿಲ್ಲ. ಆದ್ರೆ ಪ್ರಯತ್ನ ಮಾಡ್ತಾ ನಾವು ಸ್ವಲ್ಪ ಇಂಪ್ರೂವ್ ಆಗ್ತೀವಿ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಒಂದು ರೂಪಕವನ್ನು ಕೊಟ್ಟಿದ್ದಾರೆ, ಅಗ್ನಿ ಅಂತ. ನಿಮ್ಗೆ ಅಗ್ನಿ ಅಂತ ಕೊಡ್ದೇನೆ ಇದ್ದಿದ್ರೆ ಏನಾಗ್ತಿತ್ತು, ಈ ಅಮರ ಅಂತ ನಿಮ್ಗೆ ಗೊತ್ತಾಗೋದು ಹೇಗೆ? ಅಗ್ನಿಲಿ ಹೋದ್ರುನು ಏನೂ ಆಗ್ಲಿಲ್ಲ ಅಂದ್ರೆ ಏನರ್ಥ? ಅಗ್ನಿ ಇದನ್ನ ನೈನಂ ಚಿಂದಂತೆ, ಯಾಕೆ ಭಗವದ್ಗೀತೆಯಲ್ಲಿ ಎಲ್ಲಾರ್ಗೂ ಗೊತ್ತು ಆ ಶ್ಲೋಕ. ಎಲ್ಲಾರು ಆ ಶ್ಲೋಕ ಯಾವಾಗ ಹೇಳ್ಬೇಕು ಅಂತಿದ್ದಾರೆ, ಯಾರಾದ್ರೂ ಸತ್ರೆ, ಯಾವ್ದಾದ್ರು ಹಬ್ಬದ ಇದಕ್ ಹೋದಾಗ ಹೇಳ್ಬಿಟ್ರೆ ಕೋಪ ಬಂದ್ಬಿಡುತ್ತೆ. ಬಟ್ ಆಕ್ಚುಲಿ ಒಳ್ಳೆ ಶ್ಲೋಕ ಅದು. ನಿಜವಾಗ್ಲೂ ಹೇಳಿದ್ರೆ ಬರ್ಡೇಲೂ ಹೇಳ್ಬೇಕು ಅದನ್ನ, ಆದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ನಾವು ಟ್ರೆಡಿಷನ್ ಬ್ರೇಕ್ ಮಾಡೋಕು ಕಷ್ಟ ಆಗ್ಬಿಡುತ್ತೆ. ಬಟ್ ಸರಿಯಾಗಿ ಹೇಳಿದ್ರಿ, ಗುರುಜಿ ಕೋಟ್ ಮಾಡ್ತಾ ಇದ್ದಾರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೌಷಯತಿ ಮಾರುತ. ಎಷ್ಟು ಚೆನ್ನಾಗಿದೆ ಈ ಜೀವನ ಅಮರತ್ವವನ್ನು. ಈ ಜೀವ ಅಂದ್ರೆ ಯಾರು? ಈ ನಾನು ಅಂತ ಎಲ್ಲಾ ಶರೀರದಲ್ಲಿ ಹೇಳ್ತಾ ಇದ್ದಾನಲ್ಲ, ಇವನಿಗೆ ಜೀವ ಅಂತ ಹೆಸರು. ನಾವು ಒಂದು 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹೇಳಿ ಮ್ಯಾಮ್, ಯಾಕಂದ್ರೆ 5:25ಗೆ ನಾನು ನಿಲ್ಸಿದ್ದೀನಿ. ಇವಾಗ 5 ನಿಮಿಷ ಇದೆ. ಯಾಕಂದ್ರೆ ಇಲ್ದಿದ್ರೆ ನಾನು ಕನ್ಕ್ಲೂಡ್ ಮಾಡ್ಬಿಟ್ಟು ಸ್ವಸ್ತಿ ಪ್ರಜಾಭ್ಯ ಹೇಳ್ತೀನಿ. ಅಗ್ನಿಯ ರೂಪಕ ಕೊಟ್ಟಿರೋದು ಯಾವುದಕ್ಕೆ ಅಂತಂದ್ರೆ, ಇಲ್ಲಿ ನಮಗೆ ಜೀವನ ಅಮರತ್ವವನ್ನು ಬೋಧನೆ ಮಾಡೋದಕ್ಕೆ. ಅದೇ ತುಂಬಾ ಮುಖ್ಯ. ಅದು ಜಸ್ಟ್ ಒಂದು ಏನ್ ಹೇಳ್ತಾರೆ, ಜಸ್ಟ್ ಇಷ್ಟು ಹೊತ್ತು ಹೇಳಿದ್ದಕ್ಕೆ ಏನ್ ಮಾಡಿದ್ರು, ಯಾರು ಅಮರನಾಗಿದನೋ ಅವನೇ ಪರಮಾರ್ಥ ತತ್ವ. ಇವಾಗ ಹಾಗಾದ್ರೆ ಪರಮಾರ್ಥ ತತ್ವವನ್ನು ನಾವು ಗುರುತಿಸೋದು ಹೇಗೆ ಅಂತಂದ್ರು. ಅದಕ್ಕೆ ನೀವು ಬ್ರಹ್ಮಾಂಡವನ್ನೇ ನೋಡ್ಬೇಕು, ಬೇರೆ ದಾರಿ ಇಲ್ಲ. ಈ ಬ್ರಹ್ಮಾಂಡವನ್ನು ಹೇಗೆ ನೋಡ್ಬೇಕು, ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತಂದ್ರೆ, ದಾರದಿಂದ ಮಣಿಯನ್ನು ಮಾಡಿ ದಾರದಲ್ಲಿ ಪೋಣಿಸಿದ್ರೆ ಅದೇ ಬ್ರಹ್ಮಾಂಡ ಅಂತ. ಆ ಮಣಿಯಾಗಿ ಬೆಟ್ಟ ಕಾಣಿಸುತ್ತೆ, ನದಿ ಕಾಣಿಸುತ್ತೆ, ಎಲ್ಲದಕ್ಕೂ ಹೆಸರಿರೋಂಗಿದೆ. ಬಟ್ ಸರಿಯಾಗಿ ನೋಡಿದ್ರೆ ಅದು ಬರೀ ದಾರನೇ.
ಅದೇ ರೀತಿ ಪರಮಾತ್ಮನನ್ನ ಬಿಟ್ಟು ಯಾವುದೂ ಇಲ್ಲ. ಅದಕ್ಕೆ ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುದಾಯ ಕರೋತಿ ಅಂತ ಹೇಳಿದಂಗೆ ಎಲ್ಲ ರೂಪವನ್ನು ಧರಿಸಿರುವುದು ಒಬ್ಬನೇ ಪರಮಾತ್ಮ. ಅದರಲ್ಲೂ ಗುರು ರೂಪವನ್ನು ಧರಿಸಿರುವುದು ಸಾಕ್ಷಾತ್ ಎಲ್ಲ ರೂಪನೂ ಪರಮಾತ್ಮನೇ. ಆದ್ರೆ ಸ್ಪೆಷಾಲಿಟಿ ಇರುತ್ತೋ ಇಲ್ವೋ? ಯಾಕೆಂದ್ರೆ ಬೇರೆ ಶರೀರಗಳ ಮೂಲಕ ಭೋಗದ ಉಪದೇಶ ಬಂದ್ರೆ ಆ ಗುರುವಿನ ಶರೀರದ ಮೂಲಕ ಜ್ಞಾನದ ಉಪದೇಶ ಬರುತ್ತೆ. ಅದಕ್ಕೋಸ್ಕರ ಗುರು ಶರೀರ ಏನಾಗತ್ತೆ, ಅದ್ರಲ್ಲೂ ಯಾರು ವ್ಯಾಸಪೀಠದಲ್ಲಿ ಹೇಳಿಕೊಡುವಾಗ ಸಾಕ್ಷಾತ್ ಆವೇಶ ಅವತಾರ ಅಂತಾನೆ ತಗೋಬೇಕು ಪರಮಾತ್ಮನದು. ಆವೇಶ ಅವತಾರ ಅಂದ್ರೆ ಏನು? ಅವನೇ ಹರ್ಕೊಂಡು ಬರೋದು. ಅವ್ರು ಒಂದ್ಸಲಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಕೂತ್ಕೊಂಡ ತಕ್ಷಣ ಯಾರು ಪ್ರವೇಶ ಮಾಡ್ತಾನೆ? 100% ಪ್ರವೇಶ ಮಾಡೋನು ಪರಮಾತ್ಮನೇ. ಅದಕ್ಕೇನಾಯ್ತು, ಆ ಎಕ್ಸಾಂಪಲ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಒಳ್ಳೆ ಸ್ವಯಂವರ ಹೇಳಿದ್ರು. ರಾಜಕುಮಾರಿ ಹೇಗೆ ಸ್ವಯಂವರದಲ್ಲಿ ನೇತಿ ನೇತಿ ಅಂತ ಹೇಳ್ತಾಳೋ, ಈ ಜೀವನು ಇಲ್ಲಿಯ ಸುಖಗಳನ್ನ ಬೇಡ, ಇದು ಬೇಡ, ಇದು ಬೇಡ, ಸ್ವರ್ಗ ಸುಖವನ್ನು ಬೇಡ ಅಂತ ಯಾರು ಹೇಳ್ತಾನೋ ಅವನು ಪಂಚಾಗ್ನಿ ವಿದ್ಯೆಗೆ ಅಧಿಕಾರಿ ಆಗ್ತಾನೆ ಅಂತ ಹೇಳಿದ್ರು. ಅಜ್ಞಾನ ದಶೆಯಲ್ಲಿ ಎಲ್ಲರಿಗೂ ಏನ್ ಕಲ್ಪನೆ ಇರತ್ತೆ, ಈ ಪ್ರಪಂಚದಲ್ಲಿ ಸಿಗೋ ಭೋಗನೇ ನಮಗೆ ಶಾಶ್ವತ ಅಂತ. ಇಲ್ದರೆ ಸ್ವರ್ಗ, ಆ ಸ್ವರ್ಗದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲ ವಾಪಸ್ ಬರ್ಬೇಕಾಗತ್ತೆ ಅಂತ. ವಾಪಸ್ಸು ಬರುವಾಗ ಸ್ಟೇಷನ್ ಬೈ ಸ್ಟೇಷನ್ ಬರ್ಬೇಕು. ಇವಾಗ ಯಾವ ಸ್ಟೇಷನ್ಗೆ ಬಂದಿದ್ದಾನೆ ಜೀವ ಅಂದ್ರೆ ದ್ಯೂಲೋಕ ಬಂದಿದ್ದಾನೆ, ಅಲ್ಲಿ ಓಡಾಡ್ತಾ ಇದ್ದಾನೆ. ಅವನಿಗಂತೂ ಏನೂ ಆಗೋಲ್ಲ, ಯಾಕೆಂದ್ರೆ ಪರಮಾತ್ಮ ಒಂದು ಕವಚ ಕೊಟ್ಟು ಬಿಟ್ಟಿದ್ದಾನೆ. ಅಗ್ನಿಲಿ ಹಾಕಿದ್ರು ಏನಾಗುತ್ತೆ, ಏನೋ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ಹಿಮ್, ಅದು ಗ್ಯಾರಂಟಿ. ಅದು ಏವಿದ್ದಾಗ ಅಲ್ಲಿ ಭೋಗ ಅನುಭವಿಸ್ಲಿ. ಗುರುಜಿ ಬರೀತಾರೆ ಬಹಳ ಚೆನ್ನಾಗಿ, ಇಸ್ ದ್ಯೋಲೋಕ ಅಗ್ನಿ ಮೇ ಯೇ ಜೀವ್ ಉಬಾಲ್ ರಹಾ ಹೈ. ಆಲೂಗೆಡ್ಡೆ ಕುಣಿತಾ, ನಾವು ಸ್ಟವ್ ಮೇಲೆ ಅಕ್ಕಿ ಇಟ್ಬಿಟ್ರೆ ಅದು ಕುಣಿತಾ ಇರುತ್ತೋ ಇಲ್ವೋ, ಬುಳು 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 ಅಂತ. ಹಾಗೆ ಇವನು ಬಟ್ ಇವನಿಗೇನು ಆಗೋದಿಲ್ಲ. ಆಜ್ ಇಸ್ಕೋ ಯಹಿ ಉಬಲ್ನೆದು ಇಲ್ಲೇ ಇರ್ಲಿ ಅವನು. ನಾಳೆ ಅವನ್ಗೇನ್ ಮಾಡೋಣ, ಹೊರಗಡೆ ತೆಗಿಯೋಣ, ಇಲ್ಲಿಂದ ತೆಗೆದ್ಬಿಟ್ಟು ಇನ್ನೊಂದು ಅಗ್ನಿಗೆ ಹಾಕೋಣ ಅವನನ್ನ. ಅದು ಯಾವ ಅಗ್ನಿ ಅಂತ ನಾಳೆ ನೋಡೋಣ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿ ಮಹೇಶಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ. ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. Thank you, Aunty. Thank you, madam. Thank you. ಎಲ್ಲರೂ